ನಮಸ್ತೆ ಸ್ನೇಹಿತರೆ, ಇವತ್ತು ನಾವು ಪ್ರಥಮ ಬಿ ಎ ಇತಿಹಾಸದಲ್ಲಿ ಬಂದಿರುವಂತಹ ಮುಖ್ಯವಾದಂತಹ ಪ್ರಶ್ನೆಯ ವಿವರಣೆಯನ್ನು ತಿಳ್ಕೊಳ್ಳುವ ಸ್ನೇಹಿತರೆ. ನಾವು ಘಟಕದ ರೀತಿಯಲ್ಲಿ ಓದ್ಕೊಳ್ಳೋದಕ್ಕಿಂತ ತುಂಬಾ ರಿಪೀಟ್ ಆಗಿ ಬಂದಿರುವಂತಹ ಪ್ರಶ್ನೆಗಳನ್ನು ನೋಡಿಕೊಂಡು ಆ ರೀತಿಯಲ್ಲಿ ನಾವು ಅದರ ವಿವರಣೆಯನ್ನು ಕೂಡ ತಿಳಿತಾ ಹೋಗುವ. ನೀವು ಪ್ರಥಮ BA ಇತಿಹಾಸ ಪುಸ್ತಕಗಳು ನಿಮ್ಮಲ್ಲಿ ಇದ್ದರೆ ನೀವು ಅದರಲ್ಲಿ ಗುರುತನ್ನು ಹಾಕ್ಕೊಳ್ಳಿ. ಮೊದಲಿಗೆ ನಾನು ಮುಖ್ಯವಾದ ಪ್ರಶ್ನೆಗಳು ಯಾವುದು, ರಿಪೀಟ್ ಆಗಿ ಬಂದಿರುವಂತಹ ಪ್ರಶ್ನೆಗಳ ಬಗ್ಗೆ ನಿಮಗೆ ನಾನು ತಿಳಿಸ್ತಾ ಹೋಗ್ತೇನೆ. ಬ್ಲಾಕ್ 1ರಲ್ಲಿ ನೀವು ಓದ್ಕೊಳ್ಳೇಬೇಕಾಗಿರುವಂಥದ್ದು ಇತಿಹಾಸದ ಅಧ್ಯಯನದ ಪ್ರಾಮುಖ್ಯತೆ. ವೆರಿ ಇಂಪಾರ್ಟೆಂಟ್ ಆಗಿರುವಂತಹ ಪ್ರಶ್ನೆ, 10 ಅಂಕಕ್ಕೆ 15 ಅಂಕಕ್ಕೆ ಕೇಳಿರುವಂತಹ ಪ್ರಶ್ನೆ, ಇತಿಹಾಸದ ಅಧ್ಯಯನದ ಪ್ರಾಮುಖ್ಯತೆ. ಅದಾದ ನಂತರ ನಾವು ಪ್ರಾಚೀನ ಭಾರತದ ಇತಿಹಾಸವನ್ನು ಓದ್ಕೊಳ್ಬೇಕು. ಅಂದರೆ ಇತಿಹಾಸದ ಪೂರ್ವಕಾಲದಲ್ಲಿ ಆಗಿರುವಂತಹ ಇತಿಹಾಸದ ಬಗ್ಗೆ ಓದ್ಕೊಳ್ಳುವಂಥದ್ದು. ಅದಾದ ಮೇಲೆ ನಾಗರಿಕತೆ ಯೋಜನೆ, ಹರಪ್ಪ ಸಂಸ್ಕೃತಿ ನಾಗರಿಕತೆ ಯೋಜನೆಯನ್ನು ಕೂಡ 5 ಅಂಕಕ್ಕೆ ಕೇಳಿದ್ದಾರೆ. ಅದಾದ ಮೇಲೆ ನಾವು ವೇದೋತ್ತರದ ಕಾಲದ, ಉತ್ತರ ವೈದಿಕ ಕಾಲದ ಸಾಮಾಜಿಕ ಆರ್ಥಿಕ ಪರಿಸ್ಥಿತಿಯನ್ನು ಕೂಡ ಓದ್ಕೊಳ್ಳೋ, ಹೊಸ ಮತಗಳ ಉದಯಕ್ಕೆ ಕಾರಣಗಳು, ಹಾಗೆಯೇ ಬೌದ್ಧ ಧರ್ಮದ ಕಾರ್ಯಗಳು, ಬೌದ್ಧ ಧರ್ಮದ ಅವನತಿಗೆ ಕಾರಣಗಳನ್ನು ಓದ್ಕೊಳ್ಬೇಕು. ತುಂಬಾ ಮುಖ್ಯವಾಗಿರುವಂತಹ ಪ್ರಶ್ನೆಯಾಗಿದೆ ಅದು. ಇನ್ನು ಬ್ಲಾಕ್ 2ಕ್ಕೆ ನೀವು ಬಂದಾಗ, ಬ್ಲಾಕ್ 2ರಲ್ಲಿ ಓದ್ಕೊಳ್ಬೇಕಾಗಿರುವಂಥದ್ದು ಮೌರ್ಯ ಸಾಮ್ರಾಜ್ಯದ ಆಡಳಿತ, ಮೌರ್ಯ ಸಾಮ್ರಾಜ್ಯದ ಅವನತಿಗೆ ಕಾರಣಗಳನ್ನು ಓದ್ಕೊಳ್ಳೇಬೇಕು. ವೆರಿ ಇಂಪಾರ್ಟೆಂಟ್ ಅದು. ಗುಪ್ತರ ಕೊಡುಗೆ, ಗುಪ್ತರ ಸಾಹಿತ್ಯ ಕೊಡುಗೆ, ವಿಜ್ಞಾನ, ಕಲೆ, ಅದನ್ನೆಲ್ಲ ಓದ್ಕೊಳ್ಳಿ. ತುಂಬಾ ಮುಖ್ಯವಾಗಿರುವಂತಹ ಪ್ರಶ್ನೆ. ಇನ್ನು ಘಟಕ 3ರಲ್ಲಿ ನಾವು ಓದ್ಕೊಳ್ಬೇಕಾಗಿರುವಂಥದ್ದು ಚೋಳರ ಒಂದು ಕಾಲದ ಆಡಳಿತದ ಬಗ್ಗೆ ಓದ್ಕೊಳ್ಳಿ. ಅದಾದ ನಂತರ ಶಂಕರಾಚಾರ್ಯರು, ರಾಮಾನುಜಾಚಾರ್ಯರು, ಮಧ್ವಾಚಾರ್ಯರು, ಬಸವಣ್ಣನವರ ಬಗ್ಗೆ ತಿಳ್ಕೊಳ್ಳಿ. ಕೆಲವೊಮ್ಮೆ 5 ಅಂಕಕ್ಕೆ, ಕೆಲವೊಮ್ಮೆ 10 ಅಂಕಕ್ಕೆ ಕೇಳುವಂತಹ ಪ್ರಶ್ನೆಯಾಗಿದೆ ಅದು. ಬ್ಲಾಕ್ 4ರಲ್ಲಿ ಓದ್ಕೊಳ್ಳೇಬೇಕಾಗಿರುವಂತಹ 4 ಪ್ರಶ್ನೆಗಳಿದೆ. ಇದು ರಿಪೀಟಾಗಿ ಅವರು ಪ್ರಶ್ನೆ ಪತ್ರಿಕೆಯಲ್ಲಿ ನೀವು ನೋಡಿದರೆ ರಿಪೀಟಾಗಿ ಈ ಪ್ರಶ್ನೆಗಳನ್ನು ಕೊಟ್ಟೇ ಇರ್ತಾರೆ. ಕೆಲವೊಮ್ಮೆ ಒಂದು ಪ್ರಶ್ನೆಯನ್ನು ಕೇಳಿದರೆ ಮತ್ತೊಮ್ಮೆ ಮತ್ತೊಂದು ಪ್ರಶ್ನೆಯನ್ನು ಕೇಳ್ತಾರೆ. ಅದರಲ್ಲಿ 4 ಮುಖ್ಯವಾದ ಪ್ರಶ್ನೆ ಇದೆ. 1, ಅಲ್ಲಾವುದ್ದೀನ್ ಖಿಲ್ಜಿಯ ಆಡಳಿತ ಸುಧಾರಣೆ ಓದ್ಕೊಳ್ಳೇಬೇಕು. 2ನೇದು ಮಹಮ್ಮದ್ ಬಿನ್ ತುಘ್ಲಕ್ನ ಆಡಳಿತ ಸುಧಾರಣೆ ಮತ್ತು ಆಡಳಿತದ ಪರಿಣಾಮಗಳನ್ನೆಲ್ಲ ಓದ್ಕೊಳ್ಬೇಕು. ಅದಾದ ಮೇಲೆ ಫಿರೋಜ್ ಶಾ ತುಘ್ಲಕ್ನ ಆಡಳಿತ ಕೂಡ ಹಾಗೆ ತುಂಬಾ ಮುಖ್ಯವಾಗಿರುವಂತಹ ಪ್ರಶ್ನೆ. ಅದಾದ ನಂತರ ಭಕ್ತಿ ಚಳುವಳಿಯ ಬಗ್ಗೆ. ಇವಿಷ್ಟು 4 ಪ್ರಶ್ನೆಗಳು ಸ್ಕಿಪ್ ಮಾಡುವ ಹಾಗಿಲ್ಲ. ಈ 4 ಪ್ರಶ್ನೆಗಳಲ್ಲಿ ಯಾವುದಾದ್ರೂ ಒಂದು ಪ್ರಶ್ನೆ ನಿಮ್ಮ ಪ್ರಶ್ನೆ ಪತ್ರಿಕೆಯಲ್ಲಿ 100ಕ್ಕೆ 100% ಇದ್ದೇ ಇರುವಂತಹ ಪ್ರಶ್ನೆ ಸ್ನೇಹಿತರೆ. ನೀವು 2022ರ ಪ್ರಶ್ನೆ ಪತ್ರಿಕೆಯನ್ನು ನೋಡಿಕೊಂಡಿದ್ರೆ ಅದರಲ್ಲಿ ಅವರು ಯಾವುದರ ಬಗ್ಗೆ ಕೇಳಿದ್ದಾರೆ ಅಂತ ಹೇಳಿದರೆ, ಅಲ್ಲಾವುದ್ದೀನ್ ಖಿಲ್ಜಿಯ ಆರ್ಥಿಕ ಸುಧಾರಣೆಯನ್ನು ಕೂಡ ಕೇಳಿದ್ದಾರೆ, ಫಿರೋಜ್ ಶಾ ತುಘ್ಲಕ್ನ ಆಡಳಿತ ಸುಧಾರಣೆಯನ್ನು ಕೂಡ ಕೇಳಿದ್ದಾರೆ. ಹಾಗಾದರೆ 2022ರ ಪ್ರಶ್ನೆ ಪತ್ರಿಕೆಯಲ್ಲಿ ನಾನು ಹೇಳಿದಂಥ 4 ಪ್ರಶ್ನೆಯಲ್ಲಿ 2 ಪ್ರಶ್ನೆಗಳನ್ನು ಕೂಡ ಅವರು ಕೇಳಿದ್ದಾರೆ. ಅಲ್ಲಾವುದ್ದೀನ್ ಖಿಲ್ಜಿ ಆಡಳಿತ ಹಾಗೆ ಫಿರೋಜ್ ಶಾ ತುಘ್ಲಕ್ನ ಆಡಳಿತ ಕೂಡ ಕೇಳಿದ್ದಾರೆ. ಹಾಗೆಯೇ ನಿಮಗೆ ಮತ್ತೊಂದು ಪ್ರಶ್ನೆ ಪತ್ರಿಕೆಯಲ್ಲಿ ಯಾವುದು ಬಂದಿದೆ ಅಂತ ಹೇಳ್ತೇನೆ. ಮತ್ತೊಂದು ಪ್ರಶ್ನೆ ಪತ್ರಿಕೆ 2023ರ ಪ್ರಥಮ BA ಇತಿಹಾಸದ ಪ್ರಶ್ನೆ ಪತ್ರಿಕೆಯಲ್ಲಿ ಈ ಬ್ಲಾಕ್ 4ರಿಂದ ಕೇಳಿರುವಂತಹ ಪ್ರಶ್ನೆಗಳು ಯಾವುದು ಅಂತ ಹೇಳಿದರೆ, ಮಹಮ್ಮದ್ ಬಿನ್ ತುಘ್ಲಕ್ನ ವ್ಯಕ್ತಿತ್ವದ ಬಗ್ಗೆ ಕೇಳಿದ್ದಾರೆ. ಮಹಮ್ಮದ್ ಬಿನ್ ತುಘ್ಲಕ್ನ ವ್ಯಕ್ತಿತ್ವದ ಬಗ್ಗೆ. ಆದ್ದರಿಂದ ಇದು 2023ರ ಪ್ರಶ್ನೆ ಪತ್ರಿಕೆಯಲ್ಲಿ ಬಂದಿರುವ. ಅದರಿಂದ 2022ರಲ್ಲೂ ಕೂಡ ಬ್ಲಾಕ್ 4ರಿಂದ ಈ 4 ಪ್ರಶ್ನೆಗಳನ್ನು ನಾನು ಹೇಳಿದ್ದೇನಲ್ವ, ತುಂಬಾ ಮುಖ್ಯವಾಗಿರುವಂಥ ಪ್ರಶ್ನೆ. ಅದು 2022ರ ಪ್ರಶ್ನೆ ಪತ್ರಿಕೆಯಲ್ಲೂ ಕೂಡ ಇದೆ, 2023ರ ಪ್ರಶ್ನೆ ಪತ್ರಿಕೆಯಲ್ಲಿಯೂ ಕೂಡ ಇದೆ. ಆದ್ದರಿಂದ ಈ ಒಂದು ಬ್ಲಾಕ್ನಿಂದ ಕೇಳುವಂತಹ 4 ಪ್ರಶ್ನೆಗಳಲ್ಲಿ 1 ಪ್ರಶ್ನೆ ಅಥವಾ 2 ಪ್ರಶ್ನೆ ನಿಮ್ಮ ಪ್ರಶ್ನೆ ಪತ್ರಿಕೆಯಲ್ಲಿ ಇದ್ದೇ ಇರುವಂತಹ ಪ್ರಶ್ನೆ. ಆದ್ದರಿಂದ ಆ 4 ಪ್ರಶ್ನೆಗಳನ್ನು ಕೂಡ, ಆ 4 ಪ್ರಶ್ನೆಗೂ ಕೂಡ ಉತ್ತರವನ್ನು ನಾವು ಕಲಿಯಲೇಬೇಕಾಗ್ತದೆ. ಆದ್ದರಿಂದ ನಾನು ಬ್ಲಾಕ್ 4ರಲ್ಲಿರುವಂತಹ ಪ್ರಶ್ನೆಯ ಉತ್ತರವನ್ನು, ವಿವರಣೆಯನ್ನು ನಾನು ನಿಮಗೆ ಇವತ್ತು ತಿಳಿಸ್ಕೊಡ್ತೇನೆ. ಪುಟ ಸಂಖ್ಯೆ 261ಕ್ಕೆ ಬನ್ನಿ. ಪುಟ ಸಂಖ್ಯೆ ಸಾಧಾರಣ ನಿಮಗೆ 239ರಿಂದ ಬ್ಲಾಕ್ 4 ಬರ್ತದೆ. 239 ನೋಡಿ. 239ರಿಂದ ಬ್ಲಾಕ್ 4ರ ಪ್ರಶ್ನೆಗಳು ಇರುವಂಥದ್ದು. 239ರಿಂದ 237ರ ತನಕ
ಬ್ಲಾಕ್ 3 ಇದೆ. ಅಲ್ಲಿ ಶಂಕರಾಚಾರ್ಯರು, ರಾಮಾನುಜಾಚಾರ್ಯರು, ಮಧ್ವಾಚಾರ್ಯರು, ಬಸವಣ್ಣನವರ ಬಗ್ಗೆ ಓದ್ಕೊಳ್ಳೇಬೇಕು ಸ್ನೇಹಿತರೆ. ಈ ಪ್ರಶ್ನೆಗಳು ಕೂಡ ಹಲವು ಬಾರಿ ಪ್ರಶ್ನೆ ಪತ್ರಿಕೆಯಲ್ಲಿ ಕೇಳಿರುವಂತಹ ಪ್ರಶ್ನೆ. ಅದಾದ ನಂತರ ನಮಗೆ ಬರುವಂಥದ್ದು ಕೇಂದ್ರೀಯ ದುರ್ಬಲ ಪ್ರಭುತ್ವ, ಸಿಂಧು ಮೇಲೆ ಅರಬರ ಆಕ್ರಮಣ ಇರುವಂಥದ್ದು. ಇದರಲ್ಲಿ ನಾವು ಓದುವುದಾದರೆ ಓದ್ಕೊಳ್ಳೇಬೇಕಾಗಿರುವಂತಹ ಪ್ರಶ್ನೆಗಳು ಅಂತ ಹೇಳಿದರೆ 4 ಪ್ರಶ್ನೆಗಳು ತುಂಬಾ ಇಂಪಾರ್ಟೆಂಟ್ ಆಗಿರುವಂಥದ್ದು. ಅದನ್ನು ನೀವು ಸ್ಕಿಪ್ ಮಾಡಿದರೆ ಅದರಲ್ಲಿ ಯಾವುದಾದ್ರೂ ಒಂದು ಪ್ರಶ್ನೆ ಅಥವಾ 2 ಪ್ರಶ್ನೆ ನಮ್ಮ ಪ್ರಶ್ನೆ ಪತ್ರಿಕೆಯಲ್ಲಿ ಇರುವಂತಹ ಪ್ರಶ್ನೆ. ಮತ್ತೊಂದು ಅಲ್ಲಿ 5 ಅಂಕದ ಪ್ರಶ್ನೆ ಇದೆ ನೋಡಿ, ಪುಟ ಸಂಖ್ಯೆ 254ರಲ್ಲಿದೆ. ಸುಲ್ತಾನ ರಜಿಯಾ ಸುಲ್ತಾನನ ಬಗ್ಗೆ ಪ್ರಶ್ನೆಗಳನ್ನು ಕೇಳ್ತಾರೆ. ಅದು 5 ಅಂಕಕ್ಕೆ, ಹೆಚ್ಚಾಗಿ ಅದನ್ನು 5 ಅಂಕಕ್ಕೆ ಕೇಳುವಂಥ ಪ್ರಶ್ನೆ. ಕೆಲವೊಮ್ಮೆ ಅವರು ಏನು ಮಾಡ್ತಾರೆ 10 ಅಂಕಕ್ಕೂ ಕೂಡ ಬರುವಂತಹ ಪ್ರಶ್ನೆಯಾಗಿದೆ. ರಜಿಯಾ ಸುಲ್ತಾನನ ಬಗ್ಗೆ ನಮಗೆ ಎಲ್ಲ ವಿಚಾರಗಳು ಗೊತ್ತಾದರೆ ನಮಗೆ ಅದರ ವಿವರಣೆಯನ್ನು ಬರೀಲಿಕ್ಕೆ ಏನೂ ಕಷ್ಟ ಆಗೋದಿಲ್ಲ. ಹೇಳ್ತಾ ಹೋದರೆ ಆಯಿತು. ರಜಿಯಾ ಸುಲ್ತಾನನ ಸಂಪೂರ್ಣವಾದ ಯಾವ ರೀತಿಯವಳು ಎಲ್ಲ ಆಡಳಿತವನ್ನು ಮಾಡಿದ್ದಾಳೆ, ಯಾವ ರೀತಿಯ ಧೈರ್ಯಶಾಲಿ ಎನ್ನುವಂಥದ್ದನ್ನೆಲ್ಲ ಕೂಡ ಅದರಲ್ಲಿ ಕಾಣ್ಬೋದು. ಇವತ್ತು ನಾವು ನೋಡುವಂತಹ ಒಂದು ಮುಖ್ಯವಾದ ಪ್ರಶ್ನೆ, ವೆರಿ ವೆರಿ ಇಂಪಾರ್ಟೆಂಟ್ ಅಂತ ಹೇಳ್ಬೋದು. ಹಲವು ಬಾರಿ ಹಲವು ಪ್ರಶ್ನೆ ಪತ್ರಿಕೆಯಲ್ಲಿ, ನಿಮ್ಮ ಪ್ರಶ್ನೆ ಪತ್ರಿಕೆಯಲ್ಲಿ ಇರುವಂಥ ಒಂದು ಪ್ರಶ್ನೆ, ಅಲ್ಲಾವುದ್ದೀನ್ ಖಿಲ್ಜಿಯ ಆಡಳಿತ ಸುಧಾರಣೆ. ಅಲ್ಲಾವುದ್ದೀನ್ ಖಿಲ್ಜಿಯ ಆಡಳಿತ ಸುಧಾರಣೆಯನ್ನು ನೋಡ್ತಾ ಹೋಗುವ ಮೊದಲಿಗೆ ಅಲ್ಲಾವುದ್ದೀನ್ ಖಿಲ್ಜಿ ಯಾರು ಎನ್ನುವಂಥದ್ದನ್ನು ತಿಳ್ಕೊಳ್ಬೇಕು. ಅಲ್ಲಾವುದ್ದೀನ್ ಖಿಲ್ಜಿ ಮಧ್ಯಕಾಲದ ಭಾರತದ ಇತಿಹಾಸದ ಪ್ರಸಿದ್ಧ ದೊರೆ. ಖಿಲ್ಜಿಗಳಲ್ಲಿ ಶ್ರೇಷ್ಠ ಸುಲ್ತಾನನಾಗಿ ತನ್ನ ಉತ್ತರದ ದಿಗ್ವಿಜಯಗಳು ಹಾಗೆ ದಕ್ಷಿಣದ ದಂಡಯಾತ್ರೆಗಳಿಂದ ಮೊಟ್ಟ ಮೊದಲಿಗೆ ಭಾರತ ಉಪಖಂಡದ ರಾಜಕೀಯ ಐಕ್ಯತೆಯನ್ನು ಸಾಧಿಸಿದವರು ಅಲ್ಲಾವುದ್ದೀನ್ ಖಿಲ್ಜಿ. ಅಲ್ಲಾವುದ್ದೀನ್ ಖಿಲ್ಜಿ ಅವರ ಆಡಳಿತ ನೀತಿ ಸುಲ್ತಾನನ ಪರಮ ಪದವಿ ಶ್ರೇಷ್ಠತೆಗೆಯಾದರೂ ಅದರಿಂದ ಪ್ರಜೆಗಳಿಗೆ ಉಪಕಾರವಾದುದು ಸುಳ್ಳಲ್ಲ. ಅಲ್ಲಾವುದ್ದೀನ್ ಖಿಲ್ಜಿ ನಿರಂಕುಶಾಧಿಕಾರಿ. ಅಲ್ಲಾವುದ್ದೀನ್ ಖಿಲ್ಜಿ ಸಮರ್ಥ ಸೇನಾನಿಯಾಗಿದ್ದು ದೆಹಲಿ ರಾಜ್ಯವನ್ನು ವಿಶಾಲ ಸಾಮ್ರಾಜ್ಯವಾಗಿಸಿದವನು ಅಲ್ಲಾವುದ್ದೀನ್ ಖಿಲ್ಜಿ. ಅಲ್ಲಾವುದ್ದೀನ್ ಖಿಲ್ಜಿ ತುಂಬ ಉತ್ತಮ ಶ್ರೇಷ್ಠ ಆಡಳಿತಗಾರನಾಗಿದ್ದ. ಇವನ ಆಡಳಿತದಿಂದ ಅನೇಕ ಜನರಿಗೆ ಸಹಾಯವಾಗಿದೆ. ಭಾರತದ ಪ್ರಜೆಗಳಿಗೆ, ಕರ್ನಾಟಕದ ಅಂದರೆ ದಕ್ಷಿಣ ಮತ್ತು ಉತ್ತರದ ಭಾಗವನ್ನೆಲ್ಲ ಆಡಳಿತವನ್ನು ಮಾಡ್ಕೊಂಡು ಹೋಗಿದ್ದಾರೆ. ಅಲ್ಲಿನ ಎಲ್ಲ ಪ್ರಜೆಗಳಿಗೂ ಕೂಡ ಅಲ್ಲಾವುದ್ದೀನ್ ಖಿಲ್ಜಿಯವರ ಆಡಳಿತದಿಂದಾಗಿ ತುಂಬಾ ಉಪಕಾರವಾಗಿರುವಂಥದ್ದು. ಅಲ್ಲಾವುದ್ದೀನ್ ಖಿಲ್ಜಿ ನಿರಂಕುಶಾಧಿಕಾರಿ ಹಾಗೆಯೇ ಉತ್ತಮ ಸಮರ್ಥ ಸೇನಾನಿ ಕೂಡ ಆಗಿದ್ದಾನೆ. ಯಾರು? ಅಲ್ಲಾವುದ್ದೀನ್ ಖಿಲ್ಜಿ. ನಾವು ಅಲ್ಲಾವುದ್ದೀನ್ ಖಿಲ್ಜಿಯ ಆಡಳಿತದ ಸುಧಾರಣೆಗಳನ್ನು ಬರೆಯುವ ಮೊದಲು ಸ್ವಲ್ಪ ಪೀಠಿಕೆಯನ್ನು ಬರೀಬೇಕಾಗಿದೆ. ಆ ಪೀಠಿಕೆಯಲ್ಲಿ ಏನು ಬರೀಬೇಕು? ಅಲ್ಲಾವುದ್ದೀನ್ ಖಿಲ್ಜಿ ಉತ್ತಮ ಆಡಳಿತಗಾರ, ಅಲ್ಲಾವುದ್ದೀನ್ ಖಿಲ್ಜಿ ಉತ್ತಮ ಸೇನಾಧಿಪತಿ, ಸಮರ್ಥ ಸೇನಾನಿಯಾಗಿದ್ದಾನೆ. ಅಲ್ಲಾವುದ್ದೀನ್ ಖಿಲ್ಜಿ ನಿರಂಕುಶಾಧಿಕಾರವನ್ನು ಮಾಡ್ತಾ ಇದ್ದ. ಅಲ್ಲಾವುದ್ದೀನ್ ಖಿಲ್ಜಿ ಮಧ್ಯಕಾಲದ ಭಾರತದ ಇತಿಹಾಸದ ಪ್ರಸಿದ್ಧ ದೊರೆ ಎನ್ನುವಂಥದ್ದನ್ನು ಬರಿಬೇಕು. ಪೀಠಿಕೆ ಅಂತ ಬರೆಯುವಾಗ ಆರಂಭದಲ್ಲಿ ನಾವು ಬರಿಬೇಕಾಗಿದ್ದು ಅಲ್ಲಾವುದ್ದೀನ್ ಖಿಲ್ಜಿಯು ಮಧ್ಯಕಾಲದ ಭಾರತದ ಇತಿಹಾಸದ ಪ್ರಸಿದ್ಧ ದೊರೆಯಾಗಿರುವಂಥದ್ದು ಅಲ್ಲಾವುದ್ದೀನ್ ಖಿಲ್ಜಿ. ಉತ್ತಮ ಆಡಳಿತ ವ್ಯವಸ್ಥೆಗಳನ್ನು ಮಾಡ್ತಾನೆ. ಉತ್ತಮ ಆಡಳಿತಗಳನ್ನು ಮಾಡಿ ಪ್ರಜೆಗಳಿಗೆ ಅನೇಕ ಅನುಕೂಲಕರವಾದ ವಾತಾವರಣವನ್ನು ಕೂಡ ಸೃಷ್ಟಿಸ್ತಿದ್ದಾರೆ. ಅಲ್ಲದೆ ಇವನ ಸಮರ್ಥ ಸೇನಾನಿಯಾಗಿದ್ದ, ನಿರಂಕುಶಾಧಿಕಾರಿ ಕೂಡ ಆಗಿದ್ದ ಎನ್ನುವಂಥ ಪೀಠಿಕೆಯನ್ನು ಬರೆಯಿರಿ. ಇವಿಷ್ಟು ಪೀಠಿಕೆ ನಮಗೆ ಬೇಕು ಆರಂಭದಲ್ಲಿ ಬರೀಬೇಕಾದ್ರೆ. ಅದಾದ ನಂತರ ಅಲ್ಲಾವುದ್ದೀನ್ ಖಿಲ್ಜಿಯ ಆಡಳಿತ ಸುಧಾರಣೆಗಳಲ್ಲಿ ಕೆಲವು ಪಾಯಿಂಟ್ಸ್ಗಳಿದೆ. ಆ ಪಾಯಿಂಟ್ಸ್ಗಳನ್ನು ಮೊದಲಿಗೆ ಹೇಳ್ತೇನೆ. ನೀವು ಪಾಯಿಂಟ್ಸ್ ಬುಕ್ ಮಾಡಿಕೊಳ್ಳೇಬೇಕು ಸ್ನೇಹಿತರೆ. ನಿಮ್ಮಲ್ಲಿ ಟೆಕ್ಸ್ಟ್ ಬುಕ್ ಇದೆ ಅಂತ ಹೇಳಿದರೆ ನೀವು ಟೆಕ್ಸ್ಟ್ ಬುಕ್ಕಲ್ಲಿ ಓದ್ಕೊಳ್ತೀರಿ ಅಂತಾದರೆ ಟೆಕ್ಸ್ಟ್ ಬುಕ್ಕಲ್ಲಿ ಗುರುತನ್ನು ಹಾಕ್ಕೊಳ್ಳಿ. ಒಂದು ವೇಳೆ ನಿಮ್ಮಲ್ಲಿ ಟೆಕ್ಸ್ಟ್ ಬುಕ್ಗಳಿಲ್ಲ, ಇನ್ನು ಆ ಬುಕ್ಕುಗಳನ್ನು ಜೆರಾಕ್ಸ್ ಮಾಡಬೇಕಷ್ಟೇ, ಅಥವಾ ಅವರು ಸಾಫ್ಟ್ ಕಾಪಿಯನ್ನು ನಿಮಗೆ ಕೊಡುವಂಥದ್ದು ಅಂತಾದರೆ ನೀವು ಪಾಯಿಂಟ್ಸ್ ಬುಕ್ ಮಾಡಿಕೊಳ್ಳೇಬೇಕು. ಈ ಪಾಯಿಂಟ್ಸ್ ಬುಕ್ಕಿಂದ ನಿಮಗೆ ತುಂಬಾ ಅನುಕೂಲ ಇದೆ ಸ್ನೇಹಿತರೆ. ಈವಾಗಲೇ ಪರೀಕ್ಷೆಗೆ ಇನ್ನಷ್ಟು ಸಮಯಾವಕಾಶ ಇದೆ ನಮಗೆ. ಆ ಸಮಯದ ಮೊದಲೇ ನಾವು ಪಾಯಿಂಟ್ಸ್ ಬುಕ್ಕನ್ನು ಮಾಡಿಕೊಂಡು ಪಾಯಿಂಟ್ಸ್ ಬುಕ್ಕಲ್ಲಿ ಎಲ್ಲವನ್ನೂ ಬರ್ಕೊಂಡು ಓದ್ತಾ ಹೋದರೆ ಪರೀಕ್ಷೆ ಸಮಯದಲ್ಲಿ ಅದನ್ನು ಇಟ್ಕೊಂಡು ಓದ್ಕೊಳ್ಳಿಕ್ಕೆ ತುಂಬಾ ಸಹಾಯ ಆಗ್ತದೆ. ಈ ಎಲ್ಲ ಟೆಕ್ಸ್ಟ್ ಬುಕ್ಗಳನ್ನು ಇಟ್ಕೊಂಡು ಓದ್ಕೊಳ್ಳೋದಕ್ಕಿಂತ ನೀವು ಪಾಯಿಂಟ್ಸ್ ಬುಕ್ ಅಂತ ಮಾಡಿಕೊಂಡು ಆ ಪಾಯಿಂಟ್ಸ್ ಬುಕ್ಕಲ್ಲಿ ಈಗ ಮೊದಲಿಗೆ ಉದಾಹರಣೆಯಾಗಿ ಪ್ರಶ್ನೆ ನಂಬರ್ 1,
ಅಲ್ಲಾವುದ್ದೀನ್ ಖಿಲ್ಜಿ ಅಂತ ಬರೀರಿ. ಅಲ್ಲಾವುದ್ದೀನ್ ಖಿಲ್ಜಿಯ ಆಡಳಿತ ಸುಧಾರಣೆ ಆಗಿರ್ಬೋದು, ಅವರ ಆಡಳಿತ ಆಗಿರ್ಬೋದು, ಅವರ ಜೀವನ ಆಗಿರ್ಬೋದು, ಯಾವುದೇ ರೀತಿಯ ಪ್ರಶ್ನೆಯನ್ನು ಅವರು ಕೇಳಿ ಅಲ್ಲಾವುದ್ದೀನ್ ಯಾವ ರೀತಿ ಮಾಡಿದ್ದಾನೆ ಅನ್ನುವಂಥದ್ದು ನಾವು ಬರಿತಾ ಹೋಗುವಂಥದ್ದು. ಮೊದಲಿಗೆ ಅದರಲ್ಲಿ ಬರುವಂಥ ಪಾಯಿಂಟ್ಸ್ಗಳನ್ನಷ್ಟೇ ಬರೀರಿ. ಆರಂಭದಲ್ಲಿ 2 ಸಾಲುಗಳನ್ನು ಬರೀರಿ. ಅಲ್ಲಾವುದ್ದೀನ್ ಖಿಲ್ಜಿ ಸಮರ್ಥ ಆಡಳಿತಗಾರನಾಗಿದ್ದ, ಉತ್ತಮ ಸೇನಾನಿಯಾಗಿದ್ದ, ನಿರಂಕುಶ ಅಧಿಕಾರಿಯಾಗಿದ್ದ, ಅಷ್ಟೇ ಅಲ್ಲದೆ ಉತ್ತಮ ಆಡಳಿತವನ್ನು ಮಾಡಿದಂತಹ ಇತಿಹಾಸದ ಪ್ರಸಿದ್ಧ ದೊರೆ ಕೂಡ ಆಗಿದ್ದಾನೆ ಎನ್ನುವಂಥದ್ದನ್ನು ಬರೀರಿ. ಅದಾದ ನಂತರ ಪಾಯಿಂಟ್ಸ್ಗಳು: 1, ಕೇಂದ್ರ ಆಡಳಿತ ವ್ಯವಸ್ಥೆಯನ್ನು ಮಾಡುವಂಥದ್ದು, ಕೇಂದ್ರ ಆಡಳಿತ. 1ನೇ ಪಾಯಿಂಟ್ ಕೇಂದ್ರ ಆಡಳಿತ. 2, ಸೈನ್ಯ ಸುಧಾರಣೆ. ಪಾಯಿಂಟ್ಸನ್ನು ಬರ್ಕೊಳ್ಳಿ, ಇಲ್ಲಾಂತಂದರೆ ಪಾಯಿಂಟ್ಸನ್ನು ನನ್ನ ಜೊತೆಗೆ ನೀವು ಕೂಡ ಹೇಳ್ಕೊಳ್ಳಿ. 1 ಕೇಂದ್ರಾಡಳಿತ, ಕೇಂದ್ರಾಡಳಿತ. 2 ಸೈನ್ಯ ಸುಧಾರಣೆ, ಸೈನ್ಯವನ್ನು ಸುಧಾರಣೆಗಳನ್ನೆಲ್ಲ ಮಾಡ್ತಾನೆ ಅಲ್ಲಾವುದ್ದೀನ್ ಖಿಲ್ಜಿ, ಸೈನ್ಯ ಸುಧಾರಣೆ. 3 ಭೂಕಂದಾಯ, 3 ಭೂಕಂದಾಯ. 4 ಬೆಲೆ ನಿಗದಿ. 4 ಬೆಲೆ ನಿಗದಿ. 4ನೇ ಪಾಯಿಂಟ್ ಬೆಲೆ ನಿಗದಿ. 5ನೇ ಪಾಯಿಂಟ್ ಮಾರುಕಟ್ಟೆ ನಿಯಂತ್ರಣ. 5ನೇ ಪಾಯಿಂಟ್ ಏನು? ಮಾರುಕಟ್ಟೆ ನಿಯಂತ್ರಣ. ಒಟ್ಟು 5 ಪಾಯಿಂಟ್ಸನ್ನು ನಾವು ಅಲ್ಲಾವುದ್ದೀನ್ ಖಿಲ್ಜಿಯ ಆಡಳಿತ ಸುಧಾರಣೆಗಳಲ್ಲಿ ಕಾಣ್ಬೋದಾಗಿದೆ. ಮೊದಲ ಪಾಯಿಂಟ್, ಮತ್ತೊಮ್ಮೆ ಪಾಯಿಂಟ್ಸನ್ನು ಹೇಳ್ತಾ ಹೋಗ್ತೇನೆ, ಬರ್ಕೊಳ್ಳಿ ನೀವು ಪಾಯಿಂಟ್ಸ್ ಬುಕ್ಕಲ್ಲಿ. ಅಲ್ಲಾವುದ್ದೀನ್ ಖಿಲ್ಜಿಯ ಆಡಳಿತ ಸುಧಾರಣೆಗಳು: 1 ಕೇಂದ್ರಾಡಳಿತ, 2 ಸೈನ್ಯ ಸುಧಾರಣೆ, 2 ಸೈನ್ಯ ಸುಧಾರಣೆ. 3 ಭೂಕಂದಾಯ, 3 ಭೂಕಂದಾಯ. 4 ಬೆಲೆ ನಿಗದಿ, 4 ಬೆಲೆ ನಿಗದಿ. 5 ಮಾರುಕಟ್ಟೆ ನಿಯಂತ್ರಣ, ಮಾರುಕಟ್ಟೆ ನಿಯಂತ್ರಣ. ಒಟ್ಟು 5 ಪಾಯಿಂಟ್ಸ್ಗಳಿದೆ. ನಾನು ನಿಮಗೆ ಎಲ್ಲವನ್ನು ಕೂಡ ವಿವರಿಸ್ತಾ ಹೋಗ್ತೇನೆ. ಈಗ ಅಲ್ಲಾವುದ್ದೀನ್ ಖಿಲ್ಜಿ ಮಹಾದಂಡನಾಯಕ, ದಕ್ಷ ಆಡಳಿತಗಾರ, ಸಮರ್ಥ ಸೇನಾನಿ. ಅಂದರೆ ಅವನು ತುಂಬ ಉತ್ತಮವಾಗಿ ಆಡಳಿತವನ್ನು ಮಾಡ್ತಾ ಹೋಗ್ತಾ ಇದ್ದ. ಒಳ್ಳೆಯ ರೀತಿಯ ಕೆಲವು ಸಲಹೆಗಳನ್ನೆಲ್ಲ ಕೊಡ್ತಾ ಇದ್ದ. ಜನರಿಗೆ ಅದರಿಂದ ತುಂಬಾ ಪ್ರಯೋಜನ ಆಗ್ತಾ ಇತ್ತು, ಜನರಿಗೆ ಅದರಿಂದ ಸಹಾಯ ಆಗ್ತಾ ಇತ್ತು. ಅವನು ದಕ್ಷ ಆಡಳಿತಗಾರನಾಗಿದ್ದ. ಅವನ ಆಡಳಿತದ ಉದ್ದೇಶ ತನ್ನ ಪರಮಾಧಿಕಾರದ ಪ್ರತಿಷ್ಠೆ ಹಾಗೂ ತನ್ನ ಖಜಾನೆಯನ್ನು ತುಂಬಿಸಿಕೊಳ್ಳುವುದು. ಅವನ ಮುಖ್ಯವಾದ ಅಲ್ಲಾವುದ್ದೀನ್ ಖಿಲ್ಜಿಯ ತಲೆಯಲ್ಲಿ ಏನಿತ್ತು ಅಂತ ಹೇಳಿದರೆ, ತಾನು ಉತ್ತಮ ಆಡಳಿತವನ್ನು ಮಾಡಬೇಕು, ನನ್ನ ಖಜಾನೆ ತುಂಬಿಸಬೇಕು. ಪ್ರಜೆಗಳ ಯೋಗಕ್ಷೇಮದ ಬಗ್ಗೆ ಅವನು ಯಾವತ್ತೂ ಯೋಚನೆ ಮಾಡಲಿಲ್ಲ. ಪ್ರಜೆಗಳ ಯೋಗಕ್ಷೇಮವನ್ನು ಯಾವತ್ತೂ ಅವನು ಚಿಂತೆ ಮಾಡಲಿಲ್ಲ, ಯೋಚನೆ ಮಾಡಲಿಲ್ಲ. ಪ್ರಜೆಗಳ ಯೋಗಕ್ಷೇಮ ಅದರ ಪಾಡಿಗೆ ಆಗ್ತಾ ಇತ್ತು. ಅದರ ಪ್ರಜೆಗಳ ಬಗ್ಗೆ ಆಗಲಿ, ಪ್ರಜೆಗಳ ಯೋಗಕ್ಷೇಮದ ಬಗ್ಗೆ ಅಲ್ಲಾವುದ್ದೀನ್ ಖಿಲ್ಜಿ ಸ್ವಲ್ಪ ಕೂಡ ಯೋಚನೆ ಮಾಡಲಿಲ್ಲ. ಅವನೇನು ಯೋಚನೆ ಮಾಡಿದ? ಅಲ್ಲಾವುದ್ದೀನ್ ಖಿಲ್ಜಿಗೆ ಅವನ ಯೋಚನೆಯಲ್ಲಿತ್ತು, ನನ್ನ ಖಜಾನೆ ತುಂಬಬೇಕು, ನನ್ನ ಖಜಾನೆ ಸಂಪೂರ್ಣ ಚಿನ್ನ, ಐಶ್ವರ್ಯ, ಹಣದಿಂದ ತುಂಬಿ ತುಳುಕಬೇಕು ಎನ್ನುವಂತಹ ಸಂಪೂರ್ಣ ಅವನು ಯೋಚನೆ ಮಾಡ್ತಾ ಇದ್ದ. ಅವನ ಒಂದು ಥಿಂಕಿಂಗ್ ಯಾವ ರೀತಿ ಇತ್ತು ಅಂತ ಹೇಳಿದರೆ, ತನ್ನ ಖಜಾನೆ, ತನ್ನ ರಾಜಮನೆತನದ, ತನ್ನ ಆಡಳಿತದಲ್ಲಿ ನನ್ನ ಖಜಾನೆ ಫುಲ್ಲಾಗಬೇಕು, ನನ್ನ ಖಜಾನೆ ತುಂಬಿ ತುಳುಕಬೇಕು ವಿನಃ ಪ್ರಜೆಗಳಿಗೆ ಏನಾದರೂ ಪರವಾಗಿಲ್ಲ. ಪ್ರಜೆಗಳ ಯೋಗಕ್ಷೇಮದ ಬಗ್ಗೆ ಅವನು ಯೋಚನೆ ಮಾಡಲಿಲ್ಲ. ಪ್ರಜೆ ಬಗ್ಗೆ ಏನೂ ಕೂಡ ಅವನು ತಿಳ್ಕೊಳ್ಳಿಲ್ಲ. ಅವನದ್ದು ಒಂದೇ ಒಂದು ಹಠ, ಒಂದೇ ಒಂದು ಪ್ರತಿಷ್ಠೆ ಆಗಿತ್ತು, ಖಜಾನೆಯನ್ನು ತುಂಬಿಸಬೇಕು, ಖಜಾನೆಯನ್ನು ತುಂಬಿಸಿಕೊಳ್ಳುವಂಥದ್ದು. ಅವನು ಆಡಳಿತದ ಪ್ರತಿಯೊಂದು ಇಲಾಖೆಯ ಮೇಲೆ ಕೂಡ ಹತೋಟಿಯನ್ನು ಇಟ್ಕೊಂಡಿದ್ದ. ಬೇರೆ ಬೇರೆ ಈಗ ಒಂದು ಆಡಳಿತ ಮಾಡುವಂಥದ್ದು ಅಂತ ಬಂದಾಗ ಅಲ್ಲಿ ಬೇರೆ ಬೇರೆ ಇಲಾಖೆಗಳಿರ್ತದಲ್ವ, ಬೇರೆ ಬೇರೆ ಇಲಾಖೆಗಳಿರ್ತದೆ. ಈ ಎಲ್ಲ ಇಲಾಖೆಗಳ ಹತೋಟಿಯನ್ನು ಅವನು ಮಾಡ್ತಾ ಇದ್ದ, ಕಂಟ್ರೋಲ್ ಮಾಡ್ತಾ ಇದ್ದ. ಯಾರು? ಅಲ್ಲಾವುದ್ದೀನ್ ಖಿಲ್ಜಿ. ಸೈನ್ಯವಾಗಲಿ, ಈಗ ಒಂದು ಸೈನ್ಯವನ್ನು ನೋಡ್ಕೊಳ್ತಾ ಇದ್ದ, ಕಂದಾಯಗಳನ್ನೆಲ್ಲ ನೋಡ್ಕೊಳ್ತಾ ಇದ್ದ, ಮಾರುಕಟ್ಟೆಗಳಲ್ಲೆಲ್ಲ ನೋಡ್ಕೊಳ್ತಾ ಇದ್ದ, ವ್ಯವಹಾರಗಳನ್ನೆಲ್ಲ ಪ್ರತಿ ಒಂದನ್ನು ಕೂಡ ಸೂಕ್ಷ್ಮವಾಗಿ ಪರಿಗಣನೆ ಮಾಡ್ತಾ ಇದ್ದವನು ಅಲ್ಲಾವುದ್ದೀನ್ ಖಿಲ್ಜಿ. ಅಲ್ಲಾವುದ್ದೀನ್ ಖಿಲ್ಜಿ ಸಮಸ್ಯೆಗಳ ಮೂಲವನ್ನು ಹುಡುಕಿ ಅವುಗಳಿಗೆ ಪರಿಹಾರವನ್ನು ಕಂಡುಹಿಡಿಯುತ್ತಿದ್ದನು. ಅವನ ದರ್ಪಿಷ್ಟ ಮನೋಭಾವ ಅವನ ಎಲ್ಲ ಕಾರ್ಯಗಳಲ್ಲಿ ಕೂಡ ವ್ಯಕ್ತವಾಗ್ತಾ ಇತ್ತು. ಆದರೂ ಆಡಳಿತದ ಬಗ್ಗೆ ಅವನು ಹೊಂದಿದ್ದ ಅತೀವ ಆಸಕ್ತಿ ಅವನ ಆಡಳಿತದ ಸಫಲತೆಗೆ ಕೂಡ ಕಾರಣ ಆಯಿತು. ತುಂಬಾ ಯೋಚನೆ ಮಾಡ್ತಾ ಇದ್ದ. ಯಾರು? ಅಲ್ಲಾವುದ್ದೀನ್ ಖಿಲ್ಜಿ ತುಂಬ ಸೂಕ್ಷ್ಮತೆಯಿಂದ ಯೋಚನೆ ಮಾಡ್ತಾ ಇದ್ದ. ಪ್ರತಿ ಒಂದು ಇಲಾಖೆಯ ಕೂಡ ಹತೋಟಿಯನ್ನು ಮಾಡ್ತಾ ಇದ್ದ. ಕಂಟ್ರೋಲ್ ಅವನ ಕೈಯಲ್ಲಿತ್ತು. ಪ್ರತಿ ಒಂದು ಇಲಾಖೆಯಲ್ಲಿ, ಕಂದಾಯದಲ್ಲಿರ್ಬೋದು, ಸೈನ್ಯಕ್ಕೆ ಇರ್ಬೋದು, ಮಾರುಕಟ್ಟೆ ಇರ್ಬೋದು, ವ್ಯವಹಾರ ಆಗಿರ್ಬೋದು, ಎಲ್ಲವನ್ನು ಕೂಡ ನಿಭಾಯಿಸ್ತಾ ಇದ್ದ. ಎಲ್ಲಿ ಸಮಸ್ಯೆ ಬರ್ತಾ ಇದೆ ಅಂತ ಕಂಡು ಹಿಡಿತಾ ಇದ್ದ. ಮೂಲ ಸಮಸ್ಯೆಗಳು ಎಲ್ಲಿಂದ ಬರ್ತಾ ಇದೆ, ಆ ಸಮಸ್ಯೆಗಳಿಗೆ ಯಾವ ರೀತಿ ಪರಿಹಾರವನ್ನು ತಗೊಂಡು ಬರಬೇಕು, ಎಲ್ಲವನ್ನು ಕೂಡ ಅವನು ಯೋಚನೆ ಮಾಡ್ತಾ ಇದ್ದ. ಆದರೆ ಪ್ರಜೆಗಳ ಯೋಗಕ್ಷೇಮವನ್ನು ಅವನು ನೋಡಲೇ ಇಲ್ಲ.
ಅವನ ತಲೆಯಲ್ಲಿ ಅವನ ಯೋಚನೆಯಲ್ಲಿ ಏನಿತ್ತು ಅಂತ ಹೇಳಿದರೆ, ನನ್ನ ಒಂದು ಖಜಾನೆ ತುಂಬಿಸ್ಕೊಳ್ಬೇಕು, ನನ್ನ ಖಜಾನೆ ತುಂಬಿಯಾಗಿರಬೇಕು ಅಂತ ಹೇಳುವಂಥ ಯೋಚನೆಯಿಂದ ವ್ಯವಹಾರದ ಕಡೆ ಗಮನ ಕೊಡ್ತಾ ಇದ್ದ. ಅಲ್ಲಿ ಒಂದು ಮಾರುಕಟ್ಟೆಯ ಬಗ್ಗೆ ಯೋಚನೆ ಮಾಡ್ತಾ ಇದ್ದ, ಸೈನ್ಯದ ಬಗ್ಗೆ ಯೋಚನೆ ಮಾಡ್ತಾ ಇದ್ದ, ಕಂದಾಯದ ಬಗ್ಗೆ ಯೋಚನೆ ಮಾಡ್ತಾ ಇದ್ದ. ಇದನ್ನೆಲ್ಲ ಕೂಡ ಅವನು ಯಾಕೆ ಮಾಡ್ತಾ ಇದ್ದ ಅಂತ ಹೇಳಿದರೆ, ತನ್ನ ಖಜಾನೆ ತುಂಬಿಸಬೇಕು ಎನ್ನುವ ಒಂದೇ ಒಂದು ಕಾರಣದಿಂದಾಗಿ ಸೂಕ್ಷ್ಮತೆಯಿಂದ ನೋಡ್ತಾ ಇದ್ದ. ಸಮಸ್ಯೆ ಎಲ್ಲಿ ಬರ್ತಾ ಇದೆ ಅಂತ ಕಂಡು ಹಿಡಿತಾ ಇದ್ದ. ಸಮಸ್ಯೆಯನ್ನು ಪರಿಹಾರ ಮಾಡಲಿಕ್ಕೆ ಅದರದೇ ಆದ ಕೆಲವು ರೀತಿ ನೀತಿಗಳನ್ನು ಅವನು ಮಾಡ್ತಾ ಇದ್ದ. ಸಮಸ್ಯೆಗಳ ಮೂಲವನ್ನು ಹುಡುಕಿ ಅದಕ್ಕೆ ಏನು ಪರಿಹಾರ ಬೇಕು ಎನ್ನುವಂಥದ್ದನ್ನು ಅಲ್ಲಾವುದ್ದೀನ್ ಖಿಲ್ಜಿ ಮಾಡ್ತಾ ಇದ್ದ. ಅವನು ದರ್ಪಿಷ್ಟ ಮನೋಭಾವ, ಅವನು ಒಂದು ರೀತಿಯ ದರ್ಪಿಷ್ಟ ಮನೋಭಾವ, ಎಲ್ಲ ಕೂಡ ಸರಿಯಾಗಬೇಕು, ಎಲ್ಲ ಕೂಡ ನಾನೇ ಮಾಡ್ತಾ ಇದ್ದೇನೆ, ಎಲ್ಲ ಕೂಡ ಸರಿಯಾದ ರೀತಿಯಲ್ಲಿ ಆಗಬೇಕು ಎನ್ನುವಂತಹ ಮನೋಭಾವನೆಯಿಂದ, ಅದೇ ರೀತಿ ಆಡಳಿತದ ಬಗ್ಗೆ ಕೂಡ ಅವನು ಅತೀಯವಾದ ಆಸಕ್ತಿ ಹೊಂದಿದ್ದರಿಂದ ಅವನ ಒಂದು ಅವನತಿಗೆ ಅವನೇ ಕಾರಣ ಆದ. ಆಡಳಿತದ ಸಫಲತೆಗೆ ಕಾರಣವಾಗಿರುವಂಥದ್ದು ಅವನು ಮಾಡಿರುವಂತಹ ಒಂದು ದರ್ಪಿಷ್ಟ ಮನೋಭಾವ ಇರ್ಬೋದು. ಅತೀವವಾದ, ಈಗ ಆಸಕ್ತಿ ಇರಬೇಕು, ಅತೀಯವಾದ ಆಸಕ್ತಿ ಇದೆ ಅಂತಾದರೆ ಅದರಿಂದ ಅವನಿಗೆ ತೊಂದರೆ ಆಗುವಂಥದ್ದನ್ನು ಅಲ್ಲಾವುದ್ದೀನ್ ಖಿಲ್ಜಿ ಆಡಳಿತದಲ್ಲಿ ನಾವು ಕಾಣ್ಬೋದು. ಅದರ ಮೊದಲನೇ ಪಾಯಿಂಟ್ ಕೇಂದ್ರ ಆಡಳಿತ. ಕೇಂದ್ರ ಆಡಳಿತವನ್ನು ಏನು ಮಾಡಿದ, ಬೇರೆ ಬೇರೆ ಇಲಾಖೆಗಳು ಯಾವುದೇ ಒಂದು ಆಡಳಿತ ಮಾಡಲಿ, ಈಗ ಪ್ರಸ್ತುತವಾಗಿ ನಮ್ಮ ಆಡಳಿತ ಭಾರತದಲ್ಲಿ ನಾವು ಆಡಳಿತ ಮಾಡಬೇಕಾದ್ರೆ ಕೂಡ ಹಾಗೆ ನಿಮಗೆ ಗೊತ್ತಿರುವಂತೆ ಬೇರೆ ಬೇರೆ ಇಲಾಖೆಗಳಿದೆ. ಈಗ ಆಹಾರ ಇಲಾಖೆ ಒಂದಿರ್ಬೋದು, ನೀರಾವರಿ ಇಲಾಖೆ ಒಂದಿರ್ಬೋದು, ಹಣಕಾಸಿನ, ಈ ರೀತಿಯಾಗಿ ಬೇರೆ ಬೇರೆ ಇಲಾಖೆಗಳಿರ್ತದೆ. ಅದೇ ರೀತಿಯಲ್ಲಿ ಅಲ್ಲಾವುದ್ದೀನ್ ಖಿಲ್ಜಿ ಕೇಂದ್ರ ಆಡಳಿತವನ್ನು ಮಾಡ್ತಾನೆ. ಕೇಂದ್ರ ಆಡಳಿತದಲ್ಲಿ ಏನೆಲ್ಲ ಇದೆ, ಕೇಂದ್ರಾಡಳಿತವನ್ನು ಸ್ಥಾಪನೆ ಮಾಡ್ತಾನೆ. ಅಲ್ಲಾವುದ್ದೀನ್ ಖಿಲ್ಜಿ ತನ್ನ ಬಲಿಷ್ಠವಾದ ಕೇಂದ್ರಾಡಳಿತವನ್ನು ಸ್ಥಾಪಿಸಿ ಅದಕ್ಕೆ ಅವನೇ ಮುಖ್ಯಸ್ಥನಾಗ್ತಾನೆ. ಅಲ್ಲಾವುದ್ದೀನ್ ಖಿಲ್ಜಿ ಕೇಂದ್ರಾಡಳಿತವನ್ನು ಸ್ಥಾಪನೆ ಮಾಡ್ತಾನೆ. ಕೇಂದ್ರಾಡಳಿತವನ್ನು ಸ್ಥಾಪನೆ ಮಾಡಿ ಅವನೇ ಅದಕ್ಕೆ ಮುಖ್ಯಸ್ಥನಾಗ್ತಾನೆ. ಆಡಳಿತದಲ್ಲಿ ಉಲ್ಲೇಮರ ಮತ್ತು ಶ್ರೀಮಂತ ಸರದಾರರ ಹಸ್ತಕ್ಷೇಪವನ್ನು ವಿರೋಧಿಸಿ ಅವರನ್ನು ಸೈನಿಕರ ಸ್ಥಿತಿಗೆ ಅವರನ್ನೆಲ್ಲ ಕೂಡ ತಕ್ಕೊಂಡು ಬರ್ತಾನೆ. ಅಲ್ಲದೆ ಬೇರೆ ಬೇರೆ ಮಂತ್ರಿಮಂಡಲವನ್ನು ಮಾಡ್ತಾನೆ. ಬೇರೆ ಬೇರೆ ಮಂತ್ರಿಮಂಡಲವನ್ನು ಮಾಡಿ ಅದಕ್ಕೆ ಬೇಕಾದ ಅಧಿಕಾರಿಗಳನ್ನು ನೇಮಕ ಮಾಡಿ ಆ ಅಧಿಕಾರಿಗಳಿಗೆ ಬೇಕಾಗುವಂಥ ಎಲ್ಲ ವ್ಯವಸ್ಥೆಗಳನ್ನು ಕೂಡ ಅಲ್ಲಾವುದ್ದೀನ್ ಖಿಲ್ಜಿ ಮಾಡ್ತಾ ಹೋಗ್ತಾನೆ. ಸುಲ್ತಾನನಿಗೆ ಆಡಳಿತದಲ್ಲಿ ನೆರವು ನೀಡಲು 10 ಜನ ಪ್ರಮುಖ ಮಂತ್ರಿಗಳನ್ನು ಕೂಡ ಮಾಡ್ತಾರೆ. ಆ 10 ಜನ ಮಂತ್ರಿಗಳ ಹೆಸರು ವಜೀರ್. 10 ಜನ ಮಂತ್ರಿಗಳು ಯಾರ್ಯಾರು? ಒಂದು ವಜೀರ್, ಅವರು ನಾಗರಿಕ ಮತ್ತು ಸೈನಿಕ ಅಧಿಕಾರಿಯಾಗಿದ್ದರು, ವಜೀರ್. 2 ಆರಿಜ್ ಎ ಮುಮಾಲಿಕ್. ಸೈನಿಕ ವಿಭಾಗದ ಮಂತ್ರಿ ಅರಿಜ್ ಎ ಮುಮಾಲಿಕ್ ಸೈನಿಕ ವಿಭಾಗದ ಮಂತ್ರಿ. 3 ಖ್ವಾಜಾ ಉಲ್ ಕ್ವಾಜತ್ ನ್ಯಾಯಾಧಿಕಾರಿಯಾಗಿದ್ದನು. 4 ಮಿರ್ ಅರಿಜ್ ಮೊಕದ್ದಮೆಗಳ ಮುಖ್ಯಸ್ಥನಾಗಿದ್ದನು. ಮೌಸ್ತಫಿ ಸುಲ್ತಾನನ ಲೆಕ್ಕ ಪರೀಕ್ಷೆ ಮಾಡುವ ಅಧಿಕಾರಿಯಾಗಿದ್ದನು. ಮುಸ್ತಫಿ. ಬಕ್ಷಿ ಎ ಪೌಚ್ ಮೀಸಲು ಸೈನ್ಯದ ಸೈನಿಕರಿಗೆ ಸಂಬಳವನ್ನು ನೀಡುವಂಥ ಅಧಿಕಾರಿ ಬಕ್ಷಿ ಎ ಪೌಜ್ ಎನ್ನುವಂಥದ್ದು. ಅಮೀರ್ ಎ ಕೊಯಿರಿ ಕೃಷಿ ಮಂತ್ರಿ. ಸಹನಾ ಎ ಮಂಡಿ ಮಾರುಕಟ್ಟೆ ನೋಡಿಕೊಳ್ಳುವಂಥವರು. ಸಹನಾ ಇ ಮಂಡಿ ಎನ್ನುವರು ಮಾರುಕಟ್ಟೆಯನ್ನು ನೋಡ್ಕೊಳ್ತಾ ಇದ್ದರು. ದಿವಾನ್ ಎ ರಿಯಾಸತ್ ಕೊತ್ವಾಲ್ ಇವನು ಪೊಲೀಸ್ ಅಧಿಕಾರಿಯಾಗಿದ್ದು ನಗರದಲ್ಲಿ ಕಾನೂನು ಸುವ್ಯವಸ್ಥೆ ಕಾಪಾಡಬೇಕಾಗಿರುವಂಥದ್ದು ಕೋತ್ವಾಲ್ ಆಗಿದ್ದ. ಈ ಎಲ್ಲ ಮಂತ್ರಿಗಳು ಆಡಳಿತವನ್ನು ನೋಡಿಕೊಳ್ಳಲಿಕ್ಕೆ ಅಲ್ಲಾವುದ್ದೀನ್ ಖಿಲ್ಜಿ ನೇಮಕ ಮಾಡಿಕೊಂಡಿರುವಂಥದ್ದು. ಅಲ್ಲಾವುದ್ದೀನ್ ಖಿಲ್ಜಿ ತನ್ನ ವಿಶಾಲವಾದ ಸಾಮ್ರಾಜ್ಯವನ್ನು ಬೇರೆ ಬೇರೆ ಪ್ರಾಂತ್ಯಗಳಾಗಿ ವಿಂಗಡಣೆಯನ್ನು ಮಾಡ್ತಾನೆ. ತುಂಬ ವಿಶಾಲವಾದ ಸಾಮ್ರಾಜ್ಯ ಅಲ್ಲಾವುದ್ದೀನ್ ಖಿಲ್ಜಿಗಿತ್ತು. ಅವನೇನು ಮಾಡ್ತಾನೆ, ಅದನ್ನು ಸಣ್ಣ ಸಣ್ಣ ತುಂಡುಗಳನ್ನಾಗಿ ಪ್ರಾಂತ್ಯಗಳನ್ನಾಗಿ ವಿಭಾಗ ಮಾಡ್ತಾನೆ. ಬರನಿಯ ಪ್ರಕಾರ ಅಲ್ಲಾವುದ್ದೀನ್ ಕಾಲದಲ್ಲಿ 11 ಪ್ರಾಂತ್ಯಗಳಿದ್ದವು ಎನ್ನುವಂಥ ಆಧಾರ ನಮಗೆ ಸಿಗ್ತದೆ. ಪ್ರತಿಯೊಂದು ಪ್ರಾಂತ್ಯಕ್ಕೂ ಒಬ್ಬೊಬ್ಬ ರಾಜ್ಯಪಾಲರನ್ನು ನೇಮಕ ಮಾಡ್ತಾನೆ. ಅಷ್ಟೇ ಅಲ್ಲದೆ ಪ್ರಾಂತ್ಯಗಳ ಆಡಳಿತವನ್ನು ರಾಜ್ಯಪಾಲರು ನೋಡಿಕೊಳ್ಳುತ್ತಿದ್ದರು. ಅಲ್ಲಾವುದ್ದೀನ್ ಖಿಲ್ಜಿ ಸರ್ವೋಚ್ಚ ನ್ಯಾಯಾಧೀಶನಾಗಿದ್ದನು. ಅಷ್ಟೇ ಅಲ್ಲದೆ ಈಗ ಅಲ್ಲಾವುದ್ದೀನ್ ಖಿಲ್ಜಿ ದಕ್ಷ ಆಡಳಿತಗಾರ, ಸಮರ್ಥ ಸೇನಾನಿ, ಅವನು ಉತ್ತಮ ಆಡಳಿತಗಾರ, ಆತನು ಎಲ್ಲ ಕಾರ್ಯಗಳನ್ನು ಮಾಡ್ತಾ ಇದ್ದ. ಅದರ ಜೊತೆಗೆ
ನ್ಯಾಯಾಧೀಶ ಕೂಡ ಆಗಿದ್ದ. ನ್ಯಾಯಾಧೀಶ, ಸರ್ವೋಚ್ಚ ನ್ಯಾಯಾಲಯದ ನ್ಯಾಯಾಧೀಶ ಅಲ್ಲಾವುದ್ದೀನ್ ಖಿಲ್ಜಿ ಆಗಿದ್ದ. ನಿಷ್ಪಕ್ಷಪಾತವಾದ ನ್ಯಾಯವನ್ನು ಒದಗಿಸಲು ಪ್ರಯತ್ನಿಸಿದ. ನಿಷ್ಪಕ್ಷಪಾತವಾದ ನ್ಯಾಯವನ್ನು ಒದಗಿಸಲಿಕ್ಕೆ ಪ್ರಯತ್ನ ಮಾಡ್ತಾನೆ. ನ್ಯಾಯಾಂಗವನ್ನು ಧರ್ಮದಿಂದ ಪ್ರತ್ಯೇಕಿಸುವಂಥದ್ದು, ನ್ಯಾಯ ವಿಚಾರಣೆಯನ್ನು ತೀವ್ರಗೊಳಿಸಲು ನ್ಯಾಯಾಧೀಶರ ಸಂಖ್ಯೆಯನ್ನು ಕೂಡ ಹೆಚ್ಚಿಸುವಂಥದ್ದನ್ನು ಕಾಣ್ಬೋದು. ಇವಿಷ್ಟು ಕೇಂದ್ರಾಡಳಿತದಲ್ಲಿ ನಮಗೆ ಬರುವಂಥ ವಿಚಾರ. ಇನ್ನು ಎರಡನೇ ಪಾಯಿಂಟ್, ಸೈನ್ಯದ ಸುಧಾರಣೆಯನ್ನು ಮಾಡುವಂಥದ್ದು. ಸೈನ್ಯ ಸುಧಾರಣೆಯನ್ನು ಮಾಡುವಂಥ ಅಲ್ಲಾವುದ್ದೀನ್ ಖಿಲ್ಜಿ ತನ್ನ ಸೈನ್ಯವನ್ನು ಪ್ರತಿ ದಿವಸ ಸುಧಾರಣೆಯನ್ನು ಮಾಡ್ತಾ ಇದ್ದ. ಅವರಿಗೆ ಬೇಕಾದಂಥ ಎಲ್ಲ ರೀತಿಯ ಸೌಕರ್ಯಗಳನ್ನು ಕೊಡುತ್ತಾ ರಾಜ್ಯದ ನಡೆಯುತ್ತಿದ್ದ ಆಂತರಿಕ ದಂಗೆಗಳನ್ನಿರ್ಬೋದು ಅಥವಾ ಹೊರಗಿನ ದಾಳಿಯನ್ನು ಇರ್ಬೋದು, ಅದನ್ನೆಲ್ಲ ತಡೆಗಟ್ಟಲು, ರಾಜ್ಯದಲ್ಲಿ ಶಾಂತಿ ನೆಲೆಗೊಳಿಸಲು ಮತ್ತು ಸಾಮ್ರಾಜ್ಯ ವಿಸ್ತರಣೆಗೆ ಎಲ್ಲ ಕೂಡ ಸುಸಂಘಟಿತವಾದ ಒಂದು ಅವಶ್ಯಕತೆ ಅಲ್ಲಾವುದ್ದೀನ್ ಖಿಲ್ಜಿ ಮಾಡಬೇಕು ಅಂತ ತಿಳಿತಾನೆ. ಇದರಿಂದ ಕೇಂದ್ರದಲ್ಲಿ ವ್ಯವಸ್ಥಿತವಾದ ಸೈನ್ಯವನ್ನು ಸ್ಥಾಪಿಸುತ್ತಾ ಗಮನವನ್ನು ಅಲ್ಲಾವುದ್ದೀನ್ ಖಿಲ್ಜಿ ಕೊಡ್ತಾನೆ. ಅಷ್ಟೇ ಅಲ್ಲದೆ ಅಲ್ಲಾವುದ್ದೀನ್ ಖಿಲ್ಜಿ ಎಲ್ಲ ರೀತಿಯ ಸೈನ್ಯದ ರೀತಿ ನೀತಿಗಳನ್ನು ಬದಲಾವಣೆಯನ್ನು ಮಾಡಿ ಸಂಬಳದ ಆಧಾರದ ಮೇಲೆ ಸಾದವೊಂದನ್ನು ನೇಮಿಸಿದನು. ಸೈನ್ಯದಲ್ಲಿ ಕಾಲ್ದಳಗಳು, ಅಶ್ವದಳ, ಗಜದಳಗಳಿದ್ದು ಅದರಲ್ಲಿ ಅಶ್ವದಳವು ತುಂಬಾ ಪ್ರಮುಖವಾಗಿರುತ್ತದೆ. ಅಶ್ವ ಎನ್ನುವಂಥದ್ದು ಕುದುರೆ. ಅರೇಬಿಯಾ ಮತ್ತು ಪರ್ಷಿಯಾಗಳಿಂದ ಉತ್ತಮ ತಳಿಯ ಕುದುರೆಗಳನ್ನು ಆಮದು ಮಾಡಿಕೊಳ್ಳುವಂಥದ್ದು ಅಲ್ಲಾವುದ್ದೀನ್ ಖಿಲ್ಜಿ. ಉತ್ತಮ ತಳಿಯ ಕುದುರೆಗಳನ್ನೆಲ್ಲ ಆಮದು ಮಾಡಿಕೊಳ್ತಾರೆ. ತರಬೇತಿ ಪಡೆದ ಒಂದು ಕುದುರೆಯ ಸೈನಿಕನಿಗೆ ವಾರ್ಷಿಕ ಸಂಬಳ 243 ಟಂಕಗಳು, 243 ಟಂಕಗಳನ್ನು ವೇತನವಾಗಿ ಕೊಡ್ತಾ ಇದ್ರು. ಅಂದರೆ ತರಬೇತಿ ಹೊಂದಿರುವಂತಹ ಕುದುರೆಯ ಸೈನಿಕನಿಗೆ ಅಷ್ಟೊಂದು ದುಡ್ಡನ್ನು ಕೊಡ್ತಾಯಿದ್ರು. 2 ಕುದುರೆ ಹೊಂದಿದವನಿಗೆ 78 ಟಂಕಗಳ ಭತ್ಯೆ ಕೂಡ ನೀಡಲಾಗ್ತಾಯಿತ್ತು. ಸುಲ್ತಾನನು ಅನೇಕ ರೀತಿಯ ಅಶ್ವಸವಾರರನ್ನು, 4 ಲಕ್ಷದಷ್ಟು ಅಶ್ವಸವಾರರನ್ನು, ಅಂದರೆ ಕುದುರೆ ಸವಾರಿಯನ್ನೇ ಅವರು ಕುದುರೆ ಸವಾರರನ್ನು ಹೊಂದಿದ್ದಾರೆ ಎನ್ನುವಂಥದ್ದು ಪೆರಿಸ್ತನ್ ತಿಳಿಸುವಂಥದ್ದು. ಇದೆಲ್ಲ ಕೂಡ ನಮಗೆ ಆಧಾರಗಳಿಂದಲೇ ಗೊತ್ತಾಗುವಂಥದ್ದು. ಇದೆಲ್ಲ ನಮಗೆ ಬೇರೆ ಕಡೆಯಿಂದಂತಲ್ಲ, ಕೆಲವೊಂದು ಆಧಾರಗಳಿಂದ, ಇತಿಹಾಸದಿಂದಲೇ ನಮಗೆ ಅವರು ಯಾವ ರೀತಿ ರಾಜ್ಯಭಾರವನ್ನು ಮಾಡ್ತಾ ಇದ್ದೆ, ಯಾವ ರೀತಿ ಆಡಳಿತ ಇತ್ತು, ಸೈನಿಕ ವರ್ಗ ಯಾವ ರೀತಿ ಇತ್ತು ಅಂತ ನಮಗೆ ಗೊತ್ತಾಗುವಂಥದ್ದು. ಸೈನಿಕರ ಹಾಜರಿ ಪಟ್ಟಿಯಲ್ಲಿ ನಡೆಯುತ್ತಿದ್ದ ಮೋಸವನ್ನು ತಡೆಗಟ್ತಾ ಇದ್ದ. ಅಂದರೆ ಈಗ ಅಲ್ಲಾವುದ್ದೀನ್ ಖಿಲ್ಜಿ ಒಳ್ಳೆಯ ವ್ಯಕ್ತಿತ್ವದವನು, ಒಳ್ಳೆಯ ಕೆಲಸವನ್ನೇ ಮಾಡ್ತಾ ಇದ್ದ. ಕೆಲವೊಂದು ಬಾರಿ ಅವನ ಒಂದು ಅತಿರೇಕವಾದಂತಹ ಒಂದು ಕಾಳಜಿ ಇರ್ಬೋದು, ಅವನ ಒಂದು ಯೋಚನೆಗಳಿಂದಾಗಿ ಅವನು ಸೋಲುವಂಥದ್ದನ್ನು ಕೂಡ ಕಾಣ್ಬೋದು. ಸೈನಿಕದಲ್ಲಿ ಅನೇಕ ಮೋಸಗಳೆಲ್ಲ ನಡೀತಾ ಇದೆ ಅಂತ ಅವನಿಗೆ ಗೊತ್ತಾಯಿತು. ಹಾಜರು ಪಟ್ಟಿಯಲ್ಲಿ ಹಾಜರು ಹಾಕುವುದಕ್ಕೆ ಮೋಸ ಆಗ್ತಾ ಇದೆ ಅಂತ ಗೊತ್ತಾದಂತಹ ಅವನು ಅದನ್ನು ತಡೆಗಟ್ಟಿ ಸೈನಿಕರ ಚಹರೆಗಳ ಬಗ್ಗೆ ವಿವರಣೆಯನ್ನು ಬರೆದಿಡುವ ಮತ್ತು ಕುದುರೆಗಳಿಗೆ ಮುದ್ರೆಯನ್ನು ಹಾಕುವಂಥ ಒಂದು ಕ್ರಮ, ದಾಗ್ ಹಾಕುವಂಥದ್ದು, ಕುದುರೆಗಳಿಗೆ ಮುದ್ರೆ ಹಾಕುವಂಥದ್ದು ಅಂತ ಹೇಳ್ತಾರಲ್ಲ, ಅದನ್ನು ಕೂಡ ಜಾರಿಗೊಳಿಸಿದನು. 3ನೇ ಪಾಯಿಂಟ್, ಭೂಕಂದಾಯಗಳನ್ನೆಲ್ಲ ಉತ್ತಮ ರೀತಿಯಲ್ಲಿ ಭೂಕಂದಾಯಗಳನ್ನೆಲ್ಲ ವ್ಯವಸ್ಥೆ ಮಾಡ್ತಾನೆ. ಭೂಕಂದಾಯ ಎನ್ನುವಂಥದ್ದು ಖಜಾನೆಯ ಮೂಲವಾಗಿದ್ದರಿಂದ ಇದಕ್ಕೆ ತುಂಬಾ ಮುಖ್ಯ ಪ್ರಾಮುಖ್ಯತೆಯನ್ನು ಕೊಡುವಂಥದ್ದು ಅಲ್ಲಾವುದ್ದೀನ್ ಖಿಲ್ಜಿ. ಯಾಕಂದರೆ ಅಲ್ಲಾವುದ್ದೀನ್ ಖಿಲ್ಜಿಗೆ ಪ್ರಜೆಗಳ ಯೋಗಕ್ಷೇಮಕ್ಕಿಂತಲೂ ಖಜಾನೆಯನ್ನು ತುಂಬಿಸಬೇಕು, ತನ್ನ ಖಜಾನೆ ತುಂಬಾಗಬೇಕು ಎನ್ನುವಂತಹ ಒಂದು ಯೋಚನೆ ಅವನಲ್ಲಿದ್ದರಿಂದ ಭೂಕಂದಾಯ ಖಜಾನೆಯ ಮುಖ್ಯ ಮೂಲವಾಗಿದ್ದರಿಂದ ತನ್ನ ಖಜಾನೆಯನ್ನು ತುಂಬಿಸಿಕೊಳ್ಳಲು ಆಸಕ್ತನಾಗಿದ್ದಂಥ ಅಲ್ಲಾವುದ್ದೀನ್ ಖಿಲ್ಜಿ ಕಂದಾಯ ವ್ಯವಹಾರಗಳ ಕಡೆಗೆ ಗಮನವನ್ನು ಕೂಡ ಹರಿಸ್ತಾನೆ. ಅಲ್ಲಾವುದ್ದೀನ್ ಖಿಲ್ಜಿ ಕಂದಾಯ ವಿಧಾನವನ್ನು ಸುವ್ಯವಸ್ಥೆಗೊಳಿಸಿದನು. ಸಾಧ್ಯವಾದಷ್ಟು ಹಣವನ್ನು ಬೊಕ್ಕಸಕ್ಕೆ ತುಂಬುವುದು ಮತ್ತು ದಂಗೆಗೆ ಕಾರಣವಾಗಿದ್ದ ಹೆಚ್ಚುವರಿ ಹಣವನ್ನು ಜನರಿಂದ ವಸೂಲಿ ಮಾಡುವುದು ಇವನ ಉದ್ದೇಶವಾಗಿತ್ತು. ಹಿಂದಿನ ದಾಸ್ತಾನುಗಾರರು ರಾಜ್ಯದಿಂದ ನೀಡಿದ ಉಂಬಳಿಗಳನ್ನು, ದತ್ತಿಗಳನ್ನು, ಗ್ರಾಮಗಳ ಒಡೆತನದ ಹಕ್ಕುಗಳನ್ನು ನಿಲ್ಲಿಸಿದನು. ನಂತರ ವಂಶಪಾರಂಪರ್ಯವಾಗಿ ಕಂದಾಯ ಅಧಿಕಾರಿಗಳಾಗಿದ್ದಂತಹ ಹಿಂದೂ ಕುಚ್ ಚೌಧರಿಗಳು ಮತ್ತು ಮುಕದ್ದಮೆಗಳ ಅಧಿಕಾರವನ್ನು ಕಿತ್ತು ಹಾಕಿದರು. ಏಕೆಂದರೆ ಇವರು ಮಧ್ಯವರ್ತಿಗಳಾಗಿ ರೈತರಿಂದ ಅಧಿಕ ಕಂದಾಯವನ್ನು ವಸೂಲಿ ಮಾಡಿ ಶ್ರೀಮಂತರಾಗುತ್ತಾ ಇದ್ದರು. ಇದಲ್ಲದೆ ಇವರು ತೆರಿಗೆಗಳಿಂದ ಮುಕ್ತರಾಗಿದ್ದರು. ಆದ್ದರಿಂದ ಅವರಿಗೆ ನೀಡಿದ ಅಧಿಕಾರವನ್ನು ಕೂಡ ಹಿಂದಕ್ಕೆ ಪಡೆದರು ಅಂತ ಹೇಳ್ಬೋದು. ಇಲ್ಲಿ ಭೂಕಂದಾಯ ತುಂಬ ಉತ್ತಮ ರೀತಿಯಲ್ಲಿ ಭೂಕಂದಾಯವನ್ನು ಮಾಡ್ತಾ ಹೋಗ್ತಾನೆ ಅಲ್ಲಾವುದ್ದೀನ್ ಖಿಲ್ಜಿ. ಬೇರೆ ಬೇರೆ ರೀತಿಯ ವ್ಯವಸ್ಥೆಗಳನ್ನೆಲ್ಲ ಮಾಡುವಂಥದ್ದು. ಅವನಿಗೆ ಅವನ ಖಜಾನೆ ತುಂಬಾಗಬೇಕು. ಆ ಖಜಾನೆ ತುಂಬಾಗಬೇಕು ಅಂತಾದರೆ ಅದಕ್ಕೆ ಮುಖ್ಯ ಕಾರಣ ಏನಾಗಿದೆ? ಕಂದಾಯವನ್ನು ಪಡಿತಾ ಇದ್ದರೆ ಮಾತ್ರ, ಅಂದರೆ ಟ್ಯಾಕ್ಸ್. ಜನಗಳು ಎಲ್ಲ ವಿಚಾರಕ್ಕೆ ಟ್ಯಾಕ್ಸನ್ನು ಕಟ್ತಾ ಇದ್ದರೆ ಮಾತ್ರ ಖಜಾನೆ ತುಂಬಿಸಲಿಕ್ಕೆ ಸಾಧ್ಯ ಎನ್ನುವಂಥದ್ದು ಅವನು
ತಿಳ್ಕೊಂಡಿದ್ದ. ಆದ್ದರಿಂದ ಅವನು ಹೆಚ್ಚು ಹೆಚ್ಚು ಕಂದಾಯಗಳನ್ನು ಹಾಕಲಿಕ್ಕೆ ಆರಂಭ ಮಾಡ್ತಾನೆ. ಇದರಿಂದಾಗಿ ಪ್ರಜೆಗಳಿಗೆ ತೊಂದರೆ ಆಗ್ತದೆ, ಪ್ರಜೆಗಳಿಗೆ ಇದರಿಂದ ಅನ್ಯಾಯ ಆಗ್ತದೆ ಅಂತ ಯಾವುದನ್ನು ನೋಡಿಕೊಳ್ಳಿಲ್ಲ. ಪ್ರಜೆಗಳ ಯೋಗಕ್ಷೇಮದ ಬಗ್ಗೆ ಯೋಚನೆ ಮಾಡದೆ ಅವನೇನು ಮಾಡ್ತಾನೆ, ಕಂದಾಯಗಳನ್ನು ಹೆಚ್ಚು ಹೆಚ್ಚು ಮಾಡುವುದರ ಮೂಲಕ ಕಂದಾಯವನ್ನು ಕಟ್ಟಲಿಕ್ಕೆ ಅವನು ತಿಳಿಸುವಂಥದ್ದನ್ನು ಕಾಣ್ಬೋದು. ಅಲ್ಲಾವುದ್ದೀನ್ ಖಿಲ್ಜಿ ಹೆಚ್ಚಿಸಿದಂಥ ತೆರಿಗೆಗಳನ್ನು ಅವನ ಜೊತೆಗೆ ಹುಲ್ಲುಗಾವಲಿನ ತೆರಿಗೆ, ಅದರ ಜೊತೆಗೆ ಕೇವಲ ಭೂಮಿಯ ತೆರಿಗೆ ಮಾತ್ರ ಅಥವಾ ಕೃಷಿಕ ತೆರಿಗೆ ಮಾತ್ರವನ್ನು ಹಾಕಲಿಲ್ಲ. ಅವನೇನು ಮಾಡ್ತಾನೆ, ಮನೆ ತೆರಿಗೆ ಅಂತ ಸ್ಟಾರ್ಟ್ ಮಾಡ್ತಾನೆ. ಕಂದಾಯ ತೆರಿಗೆ, ಮನೆ ತೆರಿಗೆ, ಜಸಿಯ ತೆರಿಗೆ, ರೈತರ ತೆರಿಗೆ ಹಣದ ರೂಪದಲ್ಲಿ ಕೊಡುವಂಥದ್ದು. ಎಲ್ಲರೂ ಕೂಡ ಆ ಒಂದು ಕಂದಾಯವನ್ನು ಕಟ್ಟುವುದರಿಂದ ಏನಾಗ್ತದೆ, ಅವನ ಖಜಾನೆ ತುಂಬ ಆಗ್ತದೆ ಎನ್ನುವಂಥದ್ದನ್ನು ಅವನು ತಿಳ್ಕೊಂಡಿದ್ದರಿಂದ ಬೇರೆ ಬೇರೆ ರೀತಿಯ ಕಂದಾಯದ ವ್ಯವಸ್ಥೆಗಳನ್ನು ಮಾಡ್ತಾನೆ. ಮನೆ ಕಂದಾಯ, ಕೃಷಿ ಕಂದಾಯ, ರೈತರ ಕಂದಾಯ, ಹಾಗೆ ತಲೆ ಕಂದಾಯ, ಈ ರೀತಿಯಾಗಿ ಬೇರೆ ಬೇರೆ ಕಂದಾಯಗಳನ್ನು ಮಾಡೋದ್ರಿಂದ ಅದೇನಾಯಿತು, ಹಿಂದೂಗಳ ಮೇಲೆ ಅಧಿಕ ತೆರಿಗೆ ಉಂಟಾಗಲಿಕ್ಕೆ ಕಾರಣ ಆಯಿತು. ಇದರಿಂದಾಗಿ ಹಿಂದೂಗಳು ಕಡು ಬಡವರಾದರೆಂದು ಇದರಲ್ಲಿ ನಮಗೆ ಆಧಾರದ ಮೂಲಕ ಸಿಗ್ತದೆ. ತಲೆ ಕಂದಾಯ ಕೂಡ ವಿಧಿಸ್ತಾರೆ. ಈ ಒಂದು ತೆರಿಗೆ, ರೈತರು ತೆರಿಗೆಯನ್ನು ಹಣದ ರೂಪದಲ್ಲಿ ಅಥವಾ ಧಾನ್ಯದ ರೂಪದಲ್ಲಿ ಕೊಡಬೇಕಿತ್ತು. ಒಂದು ಹಣ ಕೊಡ್ಬೋದು ಅಥವಾ ಧಾನ್ಯ ರೂಪದಲ್ಲಿ ಕೊಡ್ಬೋದು. ಒಟ್ಟಾರೆ ಇದು ಏನು ಕೊಡಬೇಕು, ಕಂದಾಯವನ್ನು ಕಟ್ಟಬೇಕು. ಮುಸ್ಲಿಂ ವ್ಯಾಪಾರಿಗಳ ವಸ್ತುಗಳ ಮೇಲೆ 5% ಮುಸ್ಲಿಂ ವ್ಯಾಪಾರಿಗಳಿಗಿತ್ತು. ಇನ್ನು 11% ತೆರಿಗೆ ಹಿಂದೂ ವ್ಯಾಪಾರಿಗಳ ವಸ್ತುಗಳ ಮೇಲೆ 11% ತೆರಿಗೆಯನ್ನು ವಿಧಿಸಿದರು. ಈ ತೆರಿಗೆಗಳಲ್ಲದೆ ಯುದ್ಧದ ಲೂಟಿ ಆಮೇಲೆ ಅಥವಾ ಕಮ್ಸ್ ಖಜಾನೆಯ ಮುಖ್ಯ ಭಾಗವಾಗಿತ್ತು. ಲೂಟಿಯ 5/4 ಭಾಗ ರಾಜ್ಯಕ್ಕೆ, ಉಳಿದ 1 ಭಾಗ ಸೈನಿಕರಿಗೆಂದು ನಿಗದಿಯಾಗಿತ್ತು. ಈ ರೀತಿಯಾಗಿ ತೆರಿಗೆಯನ್ನು ಜಾಸ್ತಿ ಮಾಡ್ತಾನೆ. ತೆರಿಗೆಯನ್ನು ಹೆಚ್ಚು ಮಾಡೋದ್ರಿಂದ ಏನಾಗ್ತದೆ, ಅವನ ಖಜಾನೆ ತುಂಬ ಆಗ್ತದೆ ಎನ್ನುವಂಥ ಒಂದು ಯೋಚನಾ ಶಕ್ತಿ ಅವನಲ್ಲಿತ್ತು. ಅವನು ತುಂಬಾ ಸಮರ್ಥ ಸೇನಾಧಿಕಾರಿಯಾಗಿದ್ದಲ್ವ, ಅದರಿಂದ ಅವನು ಯೋಚನೆ ಮಾಡ್ತಾನೆ. ಇದರಿಂದಾಗಿ ಖಜಾನೆ ತುಂಬಿಕೊಳ್ಳಿಕ್ಕೆ ಸಹಾಯ ಆಗ್ತದೆ. ಅದರಿಂದ ಕಂದಾಯವನ್ನು ಪ್ರತಿಯೊಂದು ವಿಚಾರದಲ್ಲಿ, ಪ್ರತಿಯೊಂದು ಕ್ಷೇತ್ರದಲ್ಲಿ ಕೂಡ ಕಂದಾಯಗಳನ್ನು ಹಾಕಿ ಖಜಾನೆಯನ್ನು ತುಂಬಿಸಲಿಕ್ಕೆ ನೋಡ್ತಾನೆ. 4ನೇ ಪಾಯಿಂಟ್, ಬೆಲೆಯನ್ನು ನಿಗದಿಪಡಿಸುವಂಥದ್ದು. ಯಾವುದೇ ಒಂದು ವಸ್ತುವಿಗೆ ಒಂದೇ ರೀತಿಯ ಬೆಲೆಯನ್ನು ಮಾಡಿಕೊಳ್ಳುವಂಥದ್ದು. ಹಾಗೆಯೇ ಆ ಒಂದು ಬೆಲೆ ನಿಗದಿ ಮಾಡಿದಂಥ ವಸ್ತುವಿನ ಬೆಲೆಯನ್ನು ಅಂಗಡಿಗಳ ಮುಂದೆ ಪ್ರಕಟಿಸಬೇಕಾಗುವಂಥ ಒಂದು ನಿಯಮವನ್ನು ಹಾಕ್ತಾರೆ. ಈ ಒಂದು ವಸ್ತುವಿಗೆ ಈ ರೀತಿಯ ಹಣ ಇದೆ ಎನ್ನುವಂಥದ್ದನ್ನು ಹಾಕ್ಕೊಳ್ಬೇಕು ಅಂತ. ಪ್ರಪ್ರಥಮವಾಗಿ ಜೀವನ ಅವಶ್ಯಕ ವಸ್ತುಗಳಾದಂತಹ ದವಸ, ಧಾನ್ಯ, ಎಣ್ಣೆ ಮುಂತಾದವುಗಳ ಬೆಲೆಯನ್ನು, ಅವುಗಳ ಉತ್ಪಾದನಾ ವೆಚ್ಚ, ಸಾಗಾಣಿಕಾ ವೆಚ್ಚ, ಸ್ವಲ್ಪ ಮಟ್ಟಿನ ಲಾಭವನ್ನು ಸೇರಿಸಿ ಕೂಡ ಬೆಲೆಯನ್ನು ಕೊಡ್ತಾಯಿದ್ರು. ಅಂದರೆ ಈ ರೀತಿಯಾಗಿ ಒಂದು ಯಾರಿಗೆಲ್ಲ ಯಾವುದೆಲ್ಲ ಅವಶ್ಯಕತೆ ಇದೆ ಅದನ್ನೆಲ್ಲ ಕೂಡ ಕೊಡುವಂಥದ್ದು. ಇದರಿಂದಾಗಿ ಅವುಗಳ ಉತ್ಪಾದನಾ ವೆಚ್ಚ, ಸಾಗಾಣಿಕಾ ವೆಚ್ಚ, ಸ್ವಲ್ಪ ಮಟ್ಟಿನ ಲಾಭವನ್ನು ಸೇರಿಸಿ ಬೆಲೆಯನ್ನು ಹೇಳ್ತಾ ಇದ್ರು. ನಂತರ ಈ ಬೆಲೆಗಳಿಗೆ ವಸ್ತುಗಳನ್ನು ಮಾರುತ್ತೇವೆ ಎಂದು ರೈತರು ಮಾರುಕಟ್ಟೆ ನಿಯಂತ್ರಣಾಧಿಕಾರಿಗಳ ಬಳಿ ಕರಾರು ಮಾಡಿಕೊಳ್ಳಬೇಕಾಗಿತ್ತು. ವಸ್ತುಗಳ ಬೆಲೆಯನ್ನು ಅಂಗಡಿಗಳ ಮುಂದೆಲ್ಲ ಕೂಡ ಪ್ರಕಟಣೆ ಮಾಡಬೇಕಿತ್ತು ಮತ್ತು ಅದೇ ಬೆಲೆಗೆ ಆ ವಸ್ತುಗಳನ್ನು ಮಾರಬೇಕಿತ್ತು. ತಪ್ಪಿದರೆ ಏನಾಗ್ತದೆ, ಕಠಿಣ ಶಿಕ್ಷೆ ಆಗ್ತದೆ ಅಂತ ಅವರು ತಿಳಿಸಿದರು. ದವಸ ಧಾನ್ಯಗಳ ಮಾರುಕಟ್ಟೆ, ಜಾನುವಾರುಗಳ ಮಾರುಕಟ್ಟೆ, ಎಣ್ಣೆ ಮುಂತಾದವುಗಳ ಮಾರುಕಟ್ಟೆ, ಬಟ್ಟೆಯ ಮಾರುಕಟ್ಟೆ, ಹೀಗೆ ಮಾರುಕಟ್ಟೆಗಳನ್ನು ಪ್ರತ್ಯೇಕಿಸಲಾಗಿತ್ತು. ಈ ಮಾರುಕಟ್ಟೆಗಳನ್ನು ದಿವಾನ್ ಇ ರಿಯಸತ್, ಶಹನ್ ಇ ಮಂಡಿ ಅಧಿಕಾರಿಗಳು ಕೂಡ ನಿಯಂತ್ರಿಸ್ತಾ ಇದ್ರು. ಇವರಿಗೆ ಸಹಾಯಕವಾಗಿ ನ್ಯಾಯಾಧೀಶರು ಕೂಡ ಸಹಾಯ ಮಾಡ್ತಾಯಿದ್ರು, ಗೂಢಾಚಾರಿಗಳು ಸಹಾಯ ಮಾಡ್ತಾಯಿದ್ರು, ಪರಿವೀಕ್ಷಣಾಧಿಕಾರಿಗಳು ಕೂಡ ಮಾಡ್ತಾಯಿದ್ರು. ವಸ್ತುಗಳನ್ನು ಪ್ರಕಟಿಸಿದ ಬೆಲೆಗೆ ಮಾರುವಂತೆ ಕಟ್ಟುನಿಟ್ಟಾಗಿ ಕ್ರಮವನ್ನು ಕೈಗೊಂಡಿದ್ರು. ಯಾವ ಬೆಲೆಯನ್ನು ನಿಗದಿ ಮಾಡಿದ್ರು ಅದೇ ಬೆಲೆಗೆ ಮಾರಾಟ ಮಾಡಬೇಕಿತ್ತು. ಇದು ಅವರ ಒಂದು ನಿಯಮ ಕೂಡ ಆಗಿತ್ತು. ಇನ್ನು ವರ್ತಕರು ತೂಕ ಮತ್ತು ಅಳತೆಗಳಲ್ಲಿ ಮೋಸ ಮಾಡುವಂತೆ ಕೂಡ ಇರಲಿಲ್ಲ. ಈಗ ನಾವು ತಾವು ಮಾರಾಟ ಮಾಡುವಂಥ ವಸ್ತುಗಳು ತೂಕ ಅಳತೆಯಲ್ಲಿ ಕೂಡ ಮೋಸ ಮಾಡಲಿಕ್ಕಿಲ್ಲ. ಸರಿಯಾದ ತೂಕ ಮತ್ತು ಅಳತೆ ಬಟ್ಟುಗಳನ್ನು ಉಪಯೋಗಿಸಬೇಕಾಗಿತ್ತು. ತಪ್ಪಿದರೆ ಮೋಸ ಮಾಡಿದಷ್ಟು ತೂಕದ ಮಾಂಸವನ್ನು ಅವರ ದೇಹದಿಂದ ಕತ್ತರಿಸಲಾಗ್ತಾ ಇತ್ತು. ಯಾವ ರೀತಿ ಶಿಕ್ಷೆಯನ್ನು ಕೊಡ್ತಾ ಇದ್ದ ಅಲ್ಲಾವುದ್ದೀನ್ ಖಿಲ್ಜಿ, ಅನೇಕ ನಿಯಮಗಳನ್ನು ಮಾಡ್ತಾನೆ. ಈ ಎಲ್ಲ ನಿಯಮಗಳು ಕೂಡ ಅತ್ಯುತ್ತಮವಾಗಿ ಅಲ್ಲಿ ಎಲ್ಲ ಆಗ್ತಾ ಇತ್ತು. ಅಂದರೆ ಅವನೇನು ಮಾಡ್ತಾ ಇದ್ದ, ಕಂದಾಯವನ್ನು ಕೊಡಬೇಕಿತ್ತು. ಕಂದಾಯವನ್ನು ಕೊಡದಿದ್ದರೆ ಏನಾಗ್ತದೆ, ಎಷ್ಟು ತೂಕದ ಒಂದು ಈಗ ವರ್ತಕರು ತೂಕ ಮತ್ತು ಅಳತೆಗಳಲ್ಲಿ ಮೋಸ ಮಾಡುವಂತೆ ಇರಲಿಲ್ಲ. ಮೋಸ ಮಾಡಲಿಕ್ಕೆ ಇಲ್ಲಿ ಸಾಧ್ಯ ಇಲ್ಲ. ಒಂದು ವೇಳೆ ತಪ್ಪಿದರೆ ಮೋಸ ಮಾಡಿದಷ್ಟು ಏನು ಮಾಡಬೇಕಿತ್ತು, ಮಾಂಸವನ್ನು ಅವರ ಶರೀರದಿಂದಲೇ ತೆಗೆದು ಕೊಡಬೇಕಿತ್ತು.
ಈ ಒಂದು ರೀತಿಯ ಶಿಕ್ಷೆ ಇತ್ತು. ಆದ್ದರಿಂದ ಯಾರೂ ಕೂಡ ಮೋಸವನ್ನು ಮಾಡ್ತಾ ಇರಲಿಲ್ಲ. ಇಂತಹ ಕ್ರೂರ ಶಿಕ್ಷೆಗಳಿಂದ ಅಪಾರ ಸಂಖ್ಯೆಯ ಜನ ತೀರಾ ಕಡಿಮೆ ಆಗ್ತಾ ಹೋದರು. ಬೆಲೆಗಳು ಇಳಿದು ಜನಸಾಮಾನ್ಯರು ಕಡಿಮೆ ವೆಚ್ಚದಲ್ಲಿ ಜೀವನ ಕೂಡ ನಡೆಸ್ತಾ ಇದ್ರು. ಆಮೇಲೆ ಇಲ್ಲಿ ಸರಕಾರದ ಬೆಲೆಗಳನ್ನು ನಿಯಂತ್ರಿಸಲು ಅವುಗಳ ಸಾಗಾಣಿಕೆಯ ಮೇಲೆ ಹತೋಟಿ ಕೂಡ ಸಾಧಿಸಿತು. ಇಲ್ಲಿ ವರ್ತಕರು ಏನು ಹೇಳ್ತಾ ಇದ್ದಾರೆ ಅದನ್ನೆಲ್ಲ ಕೂಡ ಗಮನಿಸ್ತಾ ಇದ್ರು. ಅಲ್ಲಲ್ಲಿ ಸರಕಾರದ ಉಗ್ರಾಣಗಳನ್ನು ಸ್ಥಾಪಿಸಿ ಮಾರುಕಟ್ಟೆಗೆ ಸುಗಮವಾಗಿ ವಸ್ತುಗಳು ಸಾಗಾಣಿಕೆಯಾಗುವಂತೆ ಕೂಡ ನೋಡ್ಕೊಳ್ತಾ ಇದ್ರು. ಕ್ಷಾಮ, ಬರಗಾಲ ಮುಂತಾದ ಪ್ರಕೃತಿ ವಿಕೋಪಗಳೆಲ್ಲ ಬಂದಾಗ ಸರಕಾರದ ಉಗ್ರಾಣದಿಂದ ಧಾನ್ಯಗಳನ್ನು ಬಿಡುಗಡೆ ಮಾಡಲಾಗ್ತಾ ಇತ್ತು. ಶ್ರೀಮಂತರು ಉಪಯೋಗಿಸುವ ಐಷಾರಾಮಿ ವಸ್ತುಗಳ ಮೇಲೆ ನಿಯಂತ್ರಣ ಕೂಡ ಹೇರಲಾಗಿತ್ತು. ಹೀಗಾಗಿ ಸಂಪೂರ್ಣವಾಗಿ ಮಾರುಕಟ್ಟೆ ಮತ್ತು ಬೆಲೆಗಳನ್ನು ನಿಯಂತ್ರಿಸುವ ಪ್ರಯೋಗ ಯಶಸ್ವಿಯಾಯಿತು ಅಂತಲೇ ಹೇಳ್ಬೋದು. ಇನ್ನು ಬರುವಂತಹ ಕೊನೆಯದಾದ ಪ್ರಶ್ನೆ ಮಾರುಕಟ್ಟೆ ನಿಯಂತ್ರಣ. ಅಲ್ಲಾವುದ್ದೀನ್ ಖಿಲ್ಜಿ ಕೊನೆಯದಾಗಿ ಮಾರುಕಟ್ಟೆಯ ನಿಯಂತ್ರಣವನ್ನು ಕೂಡ ಮಾಡುವಂಥದ್ದನ್ನು ಕಾಣ್ಬೋದು. ಅಲ್ಲಾವುದ್ದೀನ್ ಖಿಲ್ಜಿ ಆರ್ಥಿಕ ಸುಧಾರಣೆಗಳಲ್ಲಿ ಬೆಲೆ ಮತ್ತು ಮಾರುಕಟ್ಟೆ ನಿಯಂತ್ರಣ ಅತ್ಯಂತ ಮಹತ್ವದ್ದಾಗಿದೆ ಎನ್ನುವಂಥದ್ದನ್ನು ಅಲ್ಲಾವುದ್ದೀನ್ ಖಿಲ್ಜಿ ವಿವರಿಸ್ತಾರೆ. ಒಂದು ವ್ಯವಹಾರ ಅಂತ ಬಂದಾಗ ಅಥವಾ ಯಾವುದೇ ಒಂದು ಆರ್ಥಿಕ ಸುಧಾರಣೆ ಅಂತ ಮಾಡಿದಾಗ ಅಲ್ಲಿ ಮಾರುಕಟ್ಟೆಯ ನಿಯಂತ್ರಣ ತುಂಬಾ ಮಹತ್ವದ್ದು. ಇದನ್ನು ವ್ಯವಸ್ಥಿತವಾಗಿ ಜಾರಿಗೊಳಿಸಿದನು. ಅವನು ದಿಗ್ವಿಜಯಗಳಿಗಿಂತ ಆರ್ಥಿಕ ಸುಧಾರಣೆಯಲ್ಲಿ, ಅದರಲ್ಲೂ ಕೂಡ ವಿಶೇಷವಾಗಿ ಮಾರುಕಟ್ಟೆ ನಿಯಂತ್ರಣದ ಸುಧಾರಣೆಯಲ್ಲಿ ಅತ್ಯಂತ ಪ್ರಖ್ಯಾತಿಯನ್ನು ಗಳಿಸಿದರು. ಬೆಲೆಗಳನ್ನು ಹತೋಟಿಯಲ್ಲಿಡಲು ಇಲ್ಲಿ ಬೆಲೆಯನ್ನೆಲ್ಲ ಹತೋಟಿಯಲ್ಲಿಡಲು ವರ್ತಕರ ಕಾರವಾನಗಳ ಮೇಲೆ, ಸಾಗಾಣಿಕೆ ಮೇಲೆ ಹತೋಟಿ ಕೂಡ ಸಾಧಿಸಲಾಯಿತು. ಶಹನಾಯಿ ಮಂಡಿ ಎಂಬ ಅಧಿಕಾರಿಯನ್ನು ಮಾರುಕಟ್ಟೆಗಳ ಮೇಲ್ವಿಚಾರಕರ ಮೇಲೆ ನೇಮಿಸಲು ಮೇಲ್ವಿಚಾರಣೆಯನ್ನು ಮಾಡಲಿಕ್ಕೆ ಅವರು ನೇಮಕವನ್ನು ಕೂಡ ಮಾಡ್ತಾರೆ. ಇನ್ನು ಮಧ್ಯಕಾಲೀನ ಭಾರತದಲ್ಲಿ ಬೆಲೆ ಮಾರುಕಟ್ಟೆಗೆ ನಿಯಂತ್ರಣವನ್ನು ಪ್ರಪ್ರಥಮ ಬಾರಿಗೆ ಯಶಸ್ವಿಯಾಗಿ ಅಳವಡಿಸಿದಂತಹ ಕೀರ್ತಿ ಅಲ್ಲಾವುದ್ದೀನ್ ಖಿಲ್ಜಿಗೆ ಇರುವಂಥದ್ದು. ಅವನ ದೊಡ್ಡ ಸೈನ್ಯದ ಖರ್ಚಿನ ಹೊರೆಯನ್ನು ಕಡಿಮೆಗೊಳಿಸುವ ನಿಟ್ಟಿನಲ್ಲಿ ಸರಕಾರಿ ಆಜ್ಞೆಗಳ ಮೂಲಕ ಬೆಲೆ ನಿಯಂತ್ರಣವನ್ನು ಕೂಡ ಜಾರಿಗೊಳಿಸಿದರು. ಇವಿಷ್ಟು ಪಾಯಿಂಟ್ಸ್ಗಳು ನಾವು ಅಲ್ಲಾವುದ್ದೀನ್ ಖಿಲ್ಜಿಯ ಆಡಳಿತ ಸುಧಾರಣೆಗಳಲ್ಲಿ ಬರಿತಾ ಹೋಗಬೇಕು. ಇನ್ನು ಕಲೆ, ವಾಸ್ತುಶಿಲ್ಪ ಕೊಡುಗೆ ಅಂತ ಬಂದಾಗ ಅದು ಕೂಡ ಅಲ್ಲಾವುದ್ದೀನ್ ಕಾಲದಲ್ಲಿ ಅದಕ್ಕೂ ಕೂಡ ತುಂಬಾ ಇಂಪಾರ್ಟೆಂಟ್ ಇತ್ತು. ಅನೇಕ ಜನರು ಕಟ್ಟಡ ನಿರ್ಮಾಣ, ದೆಹಲಿ ಕುತುಬಿನ್ನಾರ್ ಬಳಿಕ ಇರುವಂತಹ ಅಲಾಯಿ ದರ್ವಾಜ ಅವರ ಸುಂದರ ನಿರ್ಮಾಣ ಕೂಡ ಆಗಿತ್ತು. ಅಲ್ಲಿ ಅದರ ಕಲೆ, ವಾಸ್ತುಶಿಲ್ಪ ಅದನ್ನೆಲ್ಲ ಕಾಣುವಂಥದ್ದು. ಅಲ್ಲಾವುದ್ದೀನ್ ಖಿಲ್ಜಿ ವಾಸ್ತುಶಿಲ್ಪದಲ್ಲಿ ಹೊಂದಿದ್ದ ಉತ್ತಮ ಅಭಿರುಚಿಗೆ ಉದಾಹರಣೆ ಅಂತ ಹೇಳಿದರೆ ಅಲೈ ದರ್ವಾಜದ ಸೌಂದರ್ಯದ ಬಗ್ಗೆ ಸರ್ ಜಾನ್ ಮಾರ್ಷಲ್ರವರು ಅದು ಇಸ್ಲಾಮಿಕ್ ವಾಸ್ತುಶಿಲ್ಪದ ಅತ್ಯಮೂಲ್ಯ ರತ್ನಗಳಲ್ಲೊಂದು ಅಂತ ಅವರು ವರ್ಣಿಸಿದ್ದಾರೆ. ಇವಿಷ್ಟು ವಿಚಾರಗಳು ನಾವು ಅಲ್ಲಾವುದ್ದೀನ್ ಖಿಲ್ಜಿಯ ಆಡಳಿತದ ಸುಧಾರಣೆಗಳಲ್ಲಿ ಬರಿಬೇಕಾಗಿರುವಂಥದ್ದು. ಮತ್ತೊಮ್ಮೆ ಪಾಯಿಂಟ್ಸ್ ಹೇಳ್ತಾ ಹೋಗ್ತೇನೆ. ಅಲ್ಲಾವುದ್ದೀನ್ ಖಿಲ್ಜಿಯ ಆಡಳಿತ ಸುಧಾರಣೆ, ಒಂದು ಕೇಂದ್ರ ಆಡಳಿತ, ಬೇರೆ ಬೇರೆ ಇಲಾಖೆ ಇರುವಂಥದ್ದು ಕೇಂದ್ರ ಆಡಳಿತ. 2 ಸೈನ್ಯ ಸುಧಾರಣೆ, ಬೇರೆ ಬೇರೆ ಸೈನ್ಯದ ಸುಧಾರಣೆಗಳನ್ನೆಲ್ಲ ಮಾಡುವಂಥದ್ದನ್ನು ಕಾಣ್ಬೋದು. ಅವರ ಸೈನಿಕರ ಸಂಬಳವನ್ನು ಹೆಚ್ಚು ಮಾಡೋದು, ಅವರು ತಪ್ಪು ಮಾಡಿದರೆ ಅವರಿಗೆ ಶಿಕ್ಷೆಯನ್ನು ಕೊಡುವಂಥದ್ದು, ಹಾಗೆಯೇ ಸಂಬಳದ ಬದಲಿಗೆ ಬೇರೆ ಭತ್ತ, ಅಕ್ಕಿ ಈ ರೀತಿಯಾಗಿ ಕೊಡುವಂಥದ್ದನ್ನೆಲ್ಲ ಕಾಣ್ಬೋದು. ಅಷ್ಟೇ ಅಲ್ಲದೆ ಸೈನಿಕರ ಪಟ್ಟಿಯಲ್ಲಿ, ಹಾಜರಿ ಪಟ್ಟಿಯಲ್ಲಿ ಕೂಡ ಬದಲಾವಣೆ ಮಾಡ್ತಾರೆ. ಹಾಜರಿ ಪಟ್ಟಿಯಲ್ಲಿ ಮೋಸ ಎಲ್ಲ ಆಗ್ತದೆ ಎನ್ನುವಂಥ ಕಾರಣದಿಂದಾಗಿ ಕೂಡ ಅದಕ್ಕೂ ಕೂಡ ಕೆಲವೊಂದು ನಿಯಮಗಳನ್ನು ತರುವಂಥದ್ದನ್ನು ಕಾಣ್ಬೋದು. 1 ಕೇಂದ್ರಾಡಳಿತ, 2 ಸೈನ್ಯ ಸುಧಾರಣೆ, 3 ಭೂಕಂದಾಯ, 4 ಬೆಲೆ ನಿಗದಿ, 5 ಮಾರುಕಟ್ಟೆ ನಿಯಂತ್ರಣ. ಇವಿಷ್ಟು 5 ಪಾಯಿಂಟ್ಸ್ಗಳನ್ನು ನಾವು ಅಲ್ಲಾವುದ್ದೀನ್ ಖಿಲ್ಜಿಯ ಆಡಳಿತ ಸುಧಾರಣೆಗಳಲ್ಲಿ ಬರಿತಾ ಹೋಗಬೇಕಾಗ್ತದೆ ಸ್ನೇಹಿತರೆ. ತುಂಬಾ ಇಂಪಾರ್ಟೆಂಟ್ ಆಗಿರುವಂಥ ಪ್ರಶ್ನೆ, ಸ್ಕಿಪ್ ಮಾಡಬೇಡಿ. ಹಲವು ಬಾರಿ ಪ್ರಶ್ನೆ ಪತ್ರಿಕೆಗಳಲ್ಲಿ ಬಂದಿದೆ. ಇನ್ನು ಅಲ್ಲಾವುದ್ದೀನ್ ಖಿಲ್ಜಿಯ ಏನೇ ರೀತಿಯ ಪ್ರಶ್ನೆಗಳು ಬಂದರೂ ಕೂಡ ನೀವು ಸಂಪೂರ್ಣವಾಗಿ ಆಡಳಿತ ಸುಧಾರಣೆಗಳನ್ನೇ ಬರಿತಾ ಹೋಗಬೇಕು. ಇನ್ನು ಇದರಲ್ಲಿ ಮುಖ್ಯವಾದಂತಹ ಪ್ರಶ್ನೆ ಅಂತ ಹೇಳಿದರೆ, ಇನ್ನು ಬರುವಂತಹ ಮುಖ್ಯವಾದ ಪ್ರಶ್ನೆ ಮಹಮ್ಮದ್ ಬಿನ್ ತುಗ್ಲಕ್ನ ಆಡಳಿತದ ಬಗ್ಗೆ ಹಲವು ಬಾರಿ ಪ್ರಶ್ನೆಗಳು ಬಂದಿದೆ. ಅದನ್ನು ಮುಂದಿನ ವಿಡಿಯೋದಲ್ಲಿ ನಾವು ತಿಳ್ಕೊಳ್ಳೋ ಸ್ನೇಹಿತರೆ. ನನ್ನ ವಿಡಿಯೋಸ್ ಎಲ್ಲ ನಿಮಗೆ ಇಷ್ಟ ಆಗ್ತಾ ಇದ್ದರೆ ಲೈಕ್ ಕೊಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಲಿಕ್ಕೆ ಮರಿಬೇಡಿ. ಧನ್ಯವಾದಗಳು.